ಸುಪ್ರೀಂ ಅಥಾರಿಟಿಲಿದ್ದೀನಿ. ಅವನ ಅಥಾರಿಟಿ ಬಂದು ಕೆಲವು ಕಾಲಗಳು ಓದಿದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಓದಿ ಈಗ ಅವನು ಪೊಲೀಸ್ ಆಗಿದ್ದಾನೆ, AS ಆಗಿದ್ದಾನೆ, PS ಆಗಿದ್ದಾನೆ, IAS ಆಗಿದ್ದಾನೆ, IPS ಆಗಿದ್ದಾನೆ. IAS IPS ಓದಿದವ್ರಿಗೆ ಸರ್ಕಾರನೇ ಕಮಾಂಡ್ ಮಾಡುತ್ತೆ, ನಿನಗೆ ಇದೆಲ್ಲ ನೀನು ಕೊಡ್ತಾ ಇದ್ದೀನಿ, ಸವಲತ್ತುಗಳು ಕೊಡ್ತಾ ಇದ್ದೀನಿ, ಫ್ರೀ ಮನೆ ಕೊಡ್ತಾ ಇದ್ದೀನಿ, ಫ್ರೀ ಕಾರ್ ಕೊಡ್ತಾ ಇದ್ದಾನೆ, ಫ್ರೀ ಕಾರ್ ಓಡಿಸೋ ಡ್ರೈವರ್ ಕೊಡ್ತಾ ಇದ್ದಾನೆ, 4 ಜನ ಹೆಣ್ಣು ಮಕ್ಕಳನ್ನ ಕೆಲಸವನ್ನು ಕೊಡ್ತಾ ಇದ್ದಾನೆ, ನಿನಗೆ ಹೋಗೋ ಪಾಠ ಎಲ್ಲ ಅಧಿಕಾರಿಗಳು ಕೊಡ್ತಾ ಇದ್ದಾನೆ, ನಿನಗೆ ಹೋಗ್ಬೇಕಾದ್ರೆ 10 ಜನ ಪೊಲೀಸರು ನಿನಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ, ಎಲ್ಲ ಜನ ನಿನಗೆ ರೆಡಿಯಾಗಿರ್ತಾರೆ. ಒಂದು IPS IAS ಓದಿರೋ ಒಂದು ಅಧಿಕಾರಿಗೆ ಒಂದು ಸರ್ಕಾರ 10 ಕಾನ್ಸ್ಟೇಬಲ್ಗಳನ್ನ, ಒಂದು ಹೊಸ ಕಾರನ್ನ, ಹೊಸ ಡ್ರೈವರ್ನ, ಅವನಿಗೆಲ್ಲ ಬಡ್ತಿಯನ್ನು ಕೊಟ್ಟು ಸನ್ಮಾನ ಮಾಡೋದಾದ್ರೆ ಪರಲೋಕದ ಸರ್ಕಾರ ಎಷ್ಟೋ ಮಟ್ಟಿಗೆ ನಿಮಗೆ ಸನ್ಮಾನ ಮಾಡ್ಬೋದು. ಒಳಗೆ ಯಾವಾಗ ನೀವು ಬರ್ತೇನೆ ನೋಡಿ, ದಾವಿದ ಒಡಂಬಡಿಕೆ ಮಾಡ್ಕೊಂಡು ದೇವರು ಹತ್ರ ಒಡಂಬಡಿಕೆ ಮಾಡ್ಕೊಳ್ತಾರೆ, ನನ್ನ ಹೃದಯದ ಇಷ್ಟಾರ್ಥಗಳನ್ನೆಲ್ಲ ನೀನು ನೆರವೇರಿಸ್ತೀಯ ಮಗ. 7 ಅಣ್ಣಂದಿದ್ರು, ಅವನ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳಿಲ್ಲ, ಇವನ್ ಜೊತೆ ಯಾಕೆ ಒಡಂಬಡಿಕೆ ಮಾಡ್ಕೊಂಡ್ರು ಶಿವ ಅವರೇ? ಯಾಕಂದ್ರೆ ದಾವಿದ ದೇವನ ಹೆಚ್ಚು ಪ್ರೀತಿ ಮಾಡ್ದ. ಡೇವಿಡ್ ವಾಸ್ ಲವಿಂಗ್ ಗಾಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ತನ್ನ ಜೀವನಕ್ಕಿಂತಲೂ, ತನ್ನ ಆಸ್ತಿಗಿಂತಲೂ, ತನ್ನ ವಿದ್ಯಾಭ್ಯಾಸಕ್ಕಿಂತಲೂ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವನು ದೇವನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ. ಅವನು ಹೆಚ್ಚು ಪ್ರೀತಿ ಮಾಡಿ ದೇವರ ಆರಾಧಕನಾಗಿದ್ದಕ್ಕೆ ದೇವರ ಜೊತೆ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ನಿನ್ನ ಮೂಲಕ ನಾನು ದೇವಾಲಯ ಕಟ್ತೀನಿ ಕಣೋ. ಅಬ್ರಾಹ್ಮಿಗೆ ಏನು ಒಡಂಬಡಿಕೆ ಮಾಡಿದೆ, ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗತ್ತೆ ಅಂತ ಹೇಳ್ತಾರಲ್ಲ, ಆ ಆಶೀರ್ವಾದ ಹೆಂಗೆ ಕೊಟ್ಬಿಟ್ರು ಅಂದರೆ ಅವನ ಮೇಲೆ ಅಭಿಷೇಕ ಆಗ್ತಾರೆ. ಒಡಂಬಡಿಕೆ ಆಗ್ಬೇಕಾದ್ರೆ ನಿಮ್ಮ ಮೇಲೆ ದೇವರ ಅಭಿಷೇಕ ಆಗ್ತಾನೆ. ಆ ವಿಶ್ವಾಸ ಇಟ್ಟ ಮೇಲೆ, ಆ ಒಡಂಬಡಿಕೆ ಪೆಟ್ಟಿಗೆ ಮೇಲೆ ವಿಶ್ವಾಸ ಇಟ್ಟ ಮೇಲೆ ಅವನು ದೇವರು ನಂಬಿಡ್ತಾನೆ. ಆ ಒಡಂಬಡಿಕೆ ಪೆಟ್ಟಿಗೆ ಬಂತು, ಆ ಒಡಂಬಡಿಕೆ ಆಗಿದ ತಕ್ಷಣ ಆ ಪೆಟ್ಟಿಗೆ ಒಂದು ಮಂಜುಷ ಪೆಟ್ಟಿಗೆ ಮೇಲೆ ನಾನು ವಿಶ್ವಾಸ ಇಟ್ಟೆ, ಅದ್ರ ಮೇಲೆ ನನಗೆ ಬಿಡುಗಡೆ ಆಗಿದೆ, ಈ ಒಡಂಬಡಿಕೆ ನನ್ನ ಆಶೀರ್ವಾದ ಮಾಡುತ್ತೆ ಅಂತ ಹೇಳಿದ ತಕ್ಷಣ ಮೊದಲನೇ ಗುರುತೇನು ಗೊತ್ತಾ? ದ ಜೈಂಟ್ಸ್ ವಿಲ್ ಕಮ್ ಅಂಡರ್ ಯುವರ್ ಫೀಟ್. ಮೊದಲನೇ ಗುರುತೇನು ಗೊತ್ತಾ? ರಾಕ್ಷಸರು ನಿಮ್ಮ ಕೈಗಳಿಗೆ ಕಾಲುಗಳಿಗೆ. ಅಬ್ರಾಹ್ಮ ಹತ್ರ ಒಡಂಬಡಿಕೆ ಮಾಡಿದಷ್ಟು ಅಭಿಮೇಲಕ್ಕೆ ಬಂದು ಎಲ್ಲಿ ಬಿದ್ದ? ಈಸಾಕ್ ಹತ್ರ ಒಡಂಬಡಿಕೆ ಮಾಡಿದಷ್ಟು ಅಭಿಮೇಲಕ ಅರಸ ಎಲ್ಲಿ ಬಿದ್ದ? ಇಸ್ರಾಯೇಲ್ ಜೊತೆ ದೇವರು ಒಡಂಬಡಿಕೆ ಮಾಡಿ ಪಸ್ಕಾ ಕುರಿಮರಿನ ಕೊಟ್ಟಾಗ ಐಗುಪ್ತ ದೇಶದ ಜನ ಎಲ್ಲಿ ಬಿದ್ರು? ಅವ್ರ ಕಾಲ್ ಕೆಳಗೆ ಬಂದು ಬಿದ್ರು. ನಾನು ಹೇಳ್ತಾನೆ, ದ ಎನಿಮಿ ವಿಲ್ ಬಿ ಅಟ್ ಯುವರ್ ಫೀಟ್. ನಿಮ್ಮ ಕೈಗಳನ್ನು ವೃದ್ಧಿ ಮಾಡೋ ಅಷ್ಟು ಆಶೀರ್ವಾದಕ್ಕೆ ತರಬೇಕಂದ್ರೆ ನೀವು ಅದರಲ್ಲಿ ಆಸಕ್ತ ಚಿತ್ತರಾಗಬೇಕು. ಫಸ್ಟ್ ಆಫ್ ಆಲ್ ಯು ಮಸ್ಟ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಆ್ಯಂಡ್ ಯು ಮಸ್ಟ್ ಹ್ಯಾವ್ ದಟ್ ಕೈಂಡ್ ಆಫ್ ವೈರಾಗ್ಯ. ನಿಮಗೊಂದು ಉತ್ಸುಕತೆ ಇರಬೇಕು, ಆ ಪ್ಯಾಷನ್ ಇರಬೇಕು. ನಾನು ಕೊಡ್ತೀನಿ, ನನಗೆ ಇದು ಆಗತ್ತೆ ಪಡುತ್ತೆ. ಆ ಹಡವನ್ನು ಬೀಜವಾಗಿ, that's what the Bible says. He who sows sparingly will also reap sparingly. He who sows bountifully will also reap bountifully. ಸ್ವಲ್ಪವಾಗಿ ಬೀಜವನ್ನು ಬಿತ್ತೋಣ ಅಂದರೆ, ಬೀಜ ಅಂದರೆ ಏನು? ಪೌಲ್ ಹೇಳ್ತಾ ಇದ್ದಾರೆ ಕೊರಿಂಥಿ ಸಭೆಗೆ, ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡ್ರೋ, ನೀವೆಲ್ಲ ಶ್ರೀಮಂತರಾಗಬೇಕಾ? ಒಂದೇ ನಿಯಮ, ಬಿತ್ತುವ ಕೊಯ್ಯುವ ನಿಯಮ. ಸ್ವಲ್ಪವಾಗಿ ಬೀಜವನ್ನ ಬಿತ್ತುವನು, ಸ್ವಲ್ಪವಾಗಿ ಪೈರನ್ನ ಕೊಯ್ಯುತ್ತಾರೆ. ಅಧಿಕವಾಗಿ ಬೀಜವನ್ನು ಬಿತ್ತುವನು ಪೈರನ್ನ ಅಧಿಕವಾಗಿ ಕೊಯ್ಯುತ್ತಾನೆ. ಆಗ ಹಣದ ಬಗ್ಗೆನೇ ದೇವರು ಮಾತಾಡ್ತಾರೆ. 8ನೇ ಅಧ್ಯಾಯದಲ್ಲಿ ವೆನ್ ಯು ಸಿ ದ ಚರ್ಚ್ ಆಫ್ ಅಕಾಯ ಸಭೆಯವರು ತೀರಾ ಬಡತನದಲ್ಲಿದ್ದರು. ಓದ ಮಾತಾಡ 8ನೇ ಅಧ್ಯಾಯ ಅದಾಗಿ ನಾನು ಟಾಪಿಕ್ ಬರ್ತೇನೆ. ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಹೇಳ್ಬೋದು, ಅಯ್ಯೋ ಇದೆಲ್ಲ ಬ್ರದರ್ ಗಾಸ್ಪಲ್ ಇಲ್ಲ ಬ್ರದರ್. ಇಲ್ಲ ನೋಡಿ, ಹಣದ ಬಗ್ಗೆನೇ ಮಾತಾಡ್ತಾ. ಹೇಳಿ, ಓದಿ. ಆ ಸಭೆಗಳವರು ಬಹಳ ಹಿಂಸೆಗಳು ತಾಳುವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು. ಹೇಳಿ, ವಿಪರೀತವಾದ ಜೋರ ಕೈ ಎತ್ತಿ ಹೇಳ್ಬೇಕು. ವಿಪರೀತವಾದ ಬಡತನದಲ್ಲಿ ಇದ್ದರು. ವಿಪರೀತವಾದ ಬಡತನದಲ್ಲಿ ಇದ್ದರು. ಎಲ್ಲಿ ಬರ್ತಿದೆ ಇದು ಹೇಮಲತಾ ಅವರೇ? ಬೈಬಲ್ ಬರ್ತಿದೆ ಇದು. ವಿಪರೀತವಾದ ಬಡತನ. ನಾವ್ ಹೇಳ್ತೀವಲ್ಲ, ನಾವು ತುಂಬಾ ಬಡವರು ಬ್ರದರ್, ವಿಪರೀತ ಬಡತನದಲ್ಲಿದ್ದೀವಿ. ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾಗಿ ಅವರು ಶಕ್ತಿಗೆ ಅನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಶಕ್ತಿ ಬಿಯಾಂಡ್ ದರ್ ಸ್ಟ್ರೆಂತ್, ಶಕ್ತಿಯನ್ನು ಮೀರಿ ಕೊಟ್ಟರು. 1800 ರೂಪಾಯಿ ಹೇಳ್ತಾ ಇದ್ದೀವಿ, ನಮ್ಗೆ ಕೊಡಕ್ಕಾಗ್ತಾ ಇಲ್ಲ. ಇದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, but this is a challenging hour for you. If you satisfy in your own zones, own comfort zones, then you cannot taste the goodness of God. ನಿನ್ನದೇ ಆದ ಸೌಕರ್ಯವುಳ್ಳ ನಿನ್ನ ಝೋನಲ್ಗಳಲ್ಲಿ ನೀನು ಅಲ್ಲೇ ಆರಾಮಾಗಿದ್ದೀನಿ ಅಂದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬರೋಕ್ಕಾಗೋದಿಲ್ಲ. ನೀನು ಅದನ್ನು ದಾಟಬೇಕಂದ್ರೆ ನೀನು ಒಂದು ದೊಡ್ಡ ಕೆಲಸ ಮಾಡಬೇಕು.
ಅದಕ್ಕೆ ವಿಧವೆ ಸಾಯಬೇಕಾದ್ರೂ ಕೂಡ ದೇವ್ರು ಹೇಳ್ತಾರೆ ಚಾಲೆಂಜಿಂಗ್ ಅವರ್, ಕಮಾನ್. ಬ್ರೆಡ್ ಇಲ್ಲ ಅಂತೀಯ, ರೊಟ್ಟಿ ಇಲ್ಲ ಅಂತೀಯ, ರೊಟ್ಟಿನ ಬೀಜವಾಗಿ ಬಿತ್ತು, ಏಕೆ ನಾ ಕೊಡೋಕ್ಕಾಗಲ್ಲ. ಒಂದು ವೇಳೆ ಅವಳು ಕೊಡಲಿಲ್ಲ ಅಂದಿದ್ರೆ ಅವಳು ಸತ್ತೋಗ್ತಿದ್ಲು ಮಾನ್ಯ ದಿನ. ದಟ್ಸ್ ವಾಟ್ ಬೈಬಲ್ ಸೇಸ್. ಅವಳು ಒಂದು ವೇಳೆ ಕೊಡಲಿಲ್ಲ ಅಂದರೆ ಸತ್ತೋಗ್ತಿದ್ಲು ಮಾನ್ಯ ದಿನ. ಅವಳ ಚರಿತ್ರೆ ನಾವು ಪುಸ್ತಕದಲ್ಲಿ ನಾವ್ಯಾರು ಕೂಡ ಪ್ರಪಂಚದಲ್ಲಿ ದ ವಿಡೋ ಆಫ್ ಸರಪ್ತ ವಿಧವೆ ಬಗ್ಗೆ ನಾವು ಓದೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಓದ್ತೀವಿ ಅಂದರೆ ಅವಳೊಂದು ಚಾಲೆಂಜ್ ತೊಗೊಂಡ್ಲು. ಸಾಯೋ ಗಳಿಗೆಲ್ಲೂ ಕೂಡ ರೊಟ್ಟಿನ ಇಲ್ಲೇನು ಹೇಳ್ತಾರೆ, ತಮ್ಮ ಶಕ್ತಿನ ಮೀರಿ ತಮ್ಮಷ್ಟಕ್ಕೆ ತಾವೇ ತಮ್ಮನ್ನು ಕೊಟ್ಟರು. ವಿಪರೀತವಾದ ಬಡತನ, ಎಲ್ಲರೂ ದುಡ್ಡು ಬರುತ್ತೆ ಅವ್ರಿಗೆ, ಆದರೆ ಕೊಡುವಂಥ ಆಸೆ ಇತ್ತು. ಬೀಜ ಬಿತ್ತದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ದೇ ಹ್ಯಾವ್ ಎ ಎಕ್ಸೀಡಿಂಗ್ ಕ್ಯೂರಿಯಾಸಿಟಿ ಇನ್ ಸೋಯಿಂಗ್ ಆಫ್ ದ ಸೀಡ್ ಆನ್ ದ ಗಾಡ್ಸ್ ಕಿಂಗ್ಡಮ್. ದೇವರ್ ಇನ್ ದಟ್ ಬಿಸ್ನೆಸ್ ಆಫ್ ಗಾಡ್. ಆ ಬಿಸ್ನೆಸ್ಸಲ್ಲಿ ಇದ್ದರು ಅವರು. ಆ ವ್ಯಾಪಾರ ಏನು ವ್ಯಾಪಾರ, ಬೀಜ ಬಿತ್ತುವ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡ್ರು, ತಮ್ಮನ್ನು ಶಕ್ತಿ ಮೀರಿ ಕೊಟ್ಟರು ಅಂತ ಹೇಳುತ್ತೆ. $1800 ತುಂಬ ಕಷ್ಟ, ನನಗೆ ಗೊತ್ತು ನಿಮಗೆ. ಆದರೆ ಅವನು $70 ಆ ಹುಡುಗ ಕೊಡಬೇಕಾದ್ರೆ ಇವತ್ತು ಅವನು ಆಫ್ರಿಕಾ ದೇಶದಲ್ಲಿ ಅಷ್ಟು ದೊಡ್ಡ ಅಗರ್ಭ ಶ್ರೀಮಂತನಾಗಿ ಹೋಗ್ಬಿಟ್ಟ. ಆಗ ನೀ ಶ್ರೀಮಂತರಾಗಬೇಕು. ಅಪ್ಪ ಹೇಳ್ತಾರೆ, ಅವ್ರು ತಮ್ಮ ಶಕ್ತಿನ ಮೀರಿ ದೇವ ರಾಜ್ಯಕ್ಕಾಗಿ ಕೊಟ್ಬಿಟ್ರು ಅಂತ ಹೇಳುತ್ತೆ. ಹೇಳಿ, ಅವ್ರು ತಮ್ಮ ಶಕ್ತಿನ ಮೀರಿ ತಮ್ಮಷ್ಟಕ್ಕೆ ತಾವೇ ಕರ್ತನಿಗೆ ಸಮರ್ಪಣೆ ಮಾಡಿಕೊಟ್ಟರು. ಹಾಗೆ ಇದು ಶಕ್ತಿ ಮೀರಿ ಕೊಡಬೇಕಿದು. ಇದು ನಿಮಗೆ ಚಾಲೆಂಜಿಂಗ್ ಅವರ್, ಇದು ಸವಾಲು. ಸಂಪತ್ತಿಗೆ ಸವಾಲು. ಹಲೋ, ಈ ಸಂಪತ್ತಿಗೆ ಒಂದು ಸವಾಲು ಹಾಕ್ತೀನಿ ನಾನು. ಆ ಸವಾಲು ಏನು ಗೊತ್ತಾ? ಆ ಬೀಜ ಬಿತ್ತಬೇಕು. ದಿಸ್ ದ ಚಾಲೆಂಜಿಂಗ್ ಅವರ್. ಈ 21 ವಾರ ಹೇಗೆ 9 ತಿಂಗಳು ಗರ್ಭಿಣಿಯಾದ ಹೆಂಗಿರ್ತಾಳೆ, ಚಾಲೆಂಜ್ ಆಗಿರ್ತಾಳೆ. ಮಗು ಬರುತ್ತೆ, ಗಂಡು ಮಗು ಆಗುತ್ತೆ, ಹೆಣ್ಮಗು ಆಗುತ್ತೆ, ನನ್ನಂಗೆ ಇರುತ್ತೆ. ಅದಕ್ಕೆ ಇದೆಲ್ಲ ಬಟ್ಟೆ ಹೊಲಿಸ್ತಾ ಇದ್ದೀನಿ, ಎಲ್ಲ ಕ್ಯೂರಿಯಾಸಿಟಿಗೆ ಮೆತ್ತಿ ನಡೀತಾ ಇರ್ತಾಳೆ. ಮೆತ್ತಿ ನಡೀತಾ ಅಲ್ಲೋಗಿ ಹೈ ಜಂಪು ಲಾಂಗ್ ಜಂಪೆಲ್ಲ ಮಾಡೋಕ್ಕಾಗಲ್ಲ. ಅವಳು ಮಿಸ್ಕ್ಯಾರೇಜ್ ಆಗ್ಬಿಡ್ತದೆ. ಅದು ಅವನ ಗಂಡ ಹೇಳ್ಕೋ, ಸುಮ್ಮನೆ ಎಳಿತಿದ್ಯಾ ನಿನ್ನ ಮಗು ಇಲ್ವಾ, ಕಾಣಲ್ಲ ನಿನ್ನ ಕಣ್ಣು, ಕತ್ತಾರೆ ನನ್ನ ಮಗನೇ, ಬೈದು ಬಿಡ್ತಾರೆ ಗಂಡನ ನೋಡಿ. ಇಲ್ಲ ನೀನು ಅರ್ಜೆಂಟಾಗಿ ಹೋಗ್ಬೇಕು, ಅರ್ಜೆಂಟಿಗೆ ಹೋಗೋಕ್ಕಾಗತ್ತೆ, ಇಲ್ಲಿ ಒಳಗಿರೋರು ಅರ್ಜೆಂಟ್ ಮಾಡಲ್ವೇ, ಮೆತ್ತಿಗೆ ನಡಿ, ಹೋಗಿ ಸಾಯಿ, ನಾ ಬರೋಕ್ಕಾಗಲ್ಲ. ಮಲಗಬೇಕಾದ್ರೂ ನಿಧಾನಕ್ಕೆ ಮಲಗ್ತಾಳೆ, ಊಟ ಮಾಡಿದ್ರು ಮಿತವಾಗಿ ತಿಂತಾಳೆ. ಏನೋ ಒಂದು ದರ್ಶನ ಇಟ್ಕೊಂಡೇ ಅವಳು ಇರ್ತಾಳೆ. ಆ 9 ತಿಂಗಳು ಅವಳ ಮೈಂಡೆಲ್ಲ ಎಲ್ಲಿರುತ್ತೆ ಗೊತ್ತಾ? ಆ ಮಗು ಮೇಲೆ ಇರುತ್ತೆ. ಮಣಿಯವರೇ ಇದ್ದೀರಾ? ಆ 9 ತಿಂಗಳು ಎಲ್ಲಿರುತ್ತೆ ಅವಳ ಮೈಂಡು? ಆ ಮಗು ಮೇಲೆ ಇರುತ್ತೆ ಅದು. ಐ ಟು ಫೀಡ್ ಮೈ ಬೇಬಿ. ಊಟ ಮಾಡು, ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು, ಇಲ್ಲ ಮಗು ಹೊಟ್ಟೆ ಎಸೆಯುತ್ತೆ. ಕರೆಕ್ಟ್ ಟೈಮ್ಗೆ ಮಲಗಬೇಕು, ಇಲ್ಲ ಮಗು ಡಿಸ್ಟರ್ಬ್ ಆಗುತ್ತೆ. 9 ತಿಂಗಳು ಆಗ್ತಾ ಇದ್ದಂಗೆ ಅದೇ ಓದಿಯೋಕ್ಕೆ ಸ್ಟಾರ್ಟ್ ಮಾಡ್ತದೆ ಇವಳಿಗೆ. ಬೇಗ ಬರಬೇಕು ಹೊರಗಡೆ ಅಂತ ಹೇಳಿ, AC ಇಲ್ಲ, ಇಲ್ಲಿ ಕರೆಂಟ್ ಇಲ್ಲ, ಬೇಗ ಹೊರಗಡೆ. ದೇವ್ರಿಗೆ ಸ್ತೋತ್ರ. ಆ 9 ತಿಂಗಳು ಆದಮೇಲೆ ಘನವಾಗಿ ಅವಳಾಗಿ ಒಂದು ಮಗು ಹುಟ್ಟಿ ಬರುತ್ತೆ. ನಾನು ಹೇಳ್ತೇನೆ, 21 ವಾರ ನೀವು ಕೂಡ ಒಂದು ಗರ್ಭಿಣಿಗಳಾಗ್ತಾ ಇದ್ದೀರ, ಗಂಡಸರು ಆಗ್ತಿದ್ದೀರಾ, ಹೆಂಗಸರು ಆಗ್ತಾ ಇದ್ದೀರಾ. ಆದರೆ ಮಗು ಇರಲ್ಲ, ಆಶೀರ್ವಾದ ಎರಕ್ಕೆ ಹೋಗ್ತೀರ. ಆಶೀರ್ವಾದ ಅನ್ನೋ ಕೂಸನ ಎರಕ್ಕೆ ಹೋಗ್ತೀರಾ. ಟೇಕ್ ಎ ಬರ್ತ್ ಆಫ್ ಬೇಬಿ ಆಫ್ ಪ್ರಾಸ್ಪೆರಿಟಿ. ಒಂದು ಮಗುವಿನ ಐಶ್ವರ್ಯವನ್ನು ಹೊರಗಡೆ ತರ್ತೀರಾ. ಯು ಆರ್ ಗೋಯಿಂಗ್ ಟು ರೀಇಂಟ್ರೊಡ್ಯೂಸ್ ಟು ದಿಸ್ ವರ್ಲ್ಡ್ ಹೂ ಯು ಆರ್, ಹೂ ಇಸ್ ದ ಗಾಡ್ ಇಸ್ ಇನ್ ಯು. ನಿನ್ನೊಳಗಿರುವ ದೇವರು ಯಾರು, ನಿನ್ನೊಳಗಿರುವ ಕರ್ತನ ಯಾರು, ನೀನು ಎಲ್ಲ ಆಶೀರ್ವಾದಗಳನ್ನ ಹೇಗೆ ಹೊತ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ದೇವರ ಆಶೀರ್ವಾದಕ್ಕೆ ಕೀವರ್ಡ್ ಇವತ್ತು ನಾನು ನಿಮ್ಗೆ ತೋರಿಸಿದ್ದೇನೆ. ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೇ ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಹೇಳಿದ ಆ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿರಬೇಕು. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ನಿಮ್ಮ ಕೈಗಳಿಗೆ ಜ್ಞಾಪಕಾರ್ಥವಾಗಿ ಕಟ್ಟಿಕೊಳ್ಳಬೇಕು. ನಿಮ್ಮ ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಮನೆ ಬಾಗಿಲ ಮೇಲೂ, ತಲೆ ಬಾಗಿಲುಗಳ ಮೇಲೂ ಬರೆಯಬೇಕು. ಆಗ ಫಸ್ಟ್ ಹೇಳ್ತಾರೆ ದೇವರು, ನನ್ನನ್ನು ಅರಿ, ನೋ ಮೀ, ದೆನ್ ಲವ್ ಮೀ. ನನ್ನನ್ನು ಅರ್ಥಕೋ ಅಂತ ಹೇಳ್ತಾರೆ. ನಾನೇ ನಿನ್ನ ದೇವರು. ಇಷ್ಟು ಮಾಡಬೇಕಾದ್ರೆ ಅಪ್ಪ ಹೇಳ್ತಾರೆ, ಕಟ್ಟದೇ ಇರುವ ಪಟ್ಟಣ, ಉತ್ತಮವಾದ ವಸ್ತುಗಳಿಂದ ತುಂಬಿದ ಮನೆಗಳು, ತೋಡದೇ ಇರುವ ಬಾವಿಗಳು, ನಡೆದೇ ಇರುವ ಮರಗಳು, ಎಣ್ಣೆ ಮರಗಳು, ಎಲ್ಲ ವಿಧವಾದ ದ್ರಾಕ್ಷಿ ಹಣ್ಣುಗಳಿಂದ ನಿಮಗೆ ಕೊಡ್ತೀನಿ. ಇವುಗಳನ್ನ ಅನುಭವಿಸಿ ನೀವು ತೃಪ್ತರಾಗುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ದಿಸ್ ದ ಕವನೆಂಟ್. ಆಗ ಕವನೆಂಟ್ ಅಂದರೆ ಏನು? ಒಡಂಬಡಿಕೆ ಅಂದರೆ ಮನುಷ್ಯನಿಗೂ ದೇವ್ರಿಗೊಂದು ಒಪ್ಪಂದ. ದೇವ್ರು ಒಂದು ಒಪ್ಪಂದ ಮಾಡ್ಕೊಳ್ತಾನೆ ನಮ್ಮ ಹತ್ರ. ಬಾ, ಇಬ್ಬರು ಕೂತ್ಕೊಂಡು ಒಪ್ಪಂದ ಮಾಡ್ಕೊಳ್ಳೋಣ.
ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರೆ ಬಾ ಕುತ್ಕೋ ವಾಂಗೋ ವಾ ಬೆಳಕಾಡುವ ವಕಾರು ಬಾ ನಿನ್ನ ಜೊತೆ ಕುತ್ಕೋ ಡೀಲ್ ಮಾಡೋಣ ನಾ ಇಬ್ಬರು ಒಡಂಬಡಿಕೆ ಮಾಡ್ಕೊಳ್ಳೋಣ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು ಹಿಮ ಮಂಜಿನಂತೆ ಬೆಳ್ಳಗೆ ಮಾಡುತ್ತೆ. ಇವಾಗ ಪಾಪ ತಾನೇ ನಿನ್ಗೆ ಆಶ್ರಿತ ಬಡದೇಕಾಗ್ತಾ ಇದೆ ಬಾ ಅದು ಹಿಮದಂತೆ ನಿನ್ನ ಪಾಪಗಳು ಕಡು ಕೆಂಪಾಗಿದೆ ಅದು ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ. ಬೆಳ್ಳಗೆ ಮಾಡ್ತೇನೆ. ನೀವು ಒಪ್ಪಿಕೊಂಡು ವಿಧೇಯರಾಗೋದಾದ್ರೆ ಈ ದೇಶದ ಎಲ್ಲಾ ಸತ್ಫಲಗಳನ್ನ ಅನುಭವಿಸುವಿರಿ. ಆಗ ಒಪ್ಪಿಕೊಂಡು ವಿಧೇಯ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಇಫ್ ಯು ಆರ್ ವಿಲ್ಲಿಂಗ್ ಆ್ಯಂಡ್ ಒಬೀಡಿಯಂಟ್ ಅಂತ ಹೇಳುತ್ತೆ ನೋಡಿ. ಇಫ್ ಯು ಆರ್ ವಿಲ್ಲಿಂಗ್ ಆ್ಯಂಡ್ ಒಬೀಡಿಯಂಟ್ ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ಲ್ಯಾಂಡ್ ಅಂದ್ರೇನು? ನಮ್ಮ ಭಾರತ ದೇಶ. ನೀವು ಯಾವ ದೇಶದಲ್ಲಿದ್ದೀರಾ ಈ ದೇಶದ ಎಲ್ಲ ಸವಲತ್ತುಗಳನ್ನ ಸತ್ಫಲಗಳನ್ನ ತಿನ್ನೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಆಗ ನಿನ್ನ ಮನೇಲಿ ಬಡತನ ಇದೆ, ನಿನ್ನ ಮನೇಲಿ ದರಿದ್ರ ಇದೆ, ಊರಲ್ಲಿ ನಿನ್ನ ಮನೇಲಿ ದರಿದ್ರ ಇದೆ ಅಂತ ಈಗ ಊರಲ್ಲಿ ದರಿದ್ರ ಇದೆ ಅಂತ ಮಾತಾಡಬೇಡ. ಊರು ದೇವ್ರಿಗೆ ಸಂಬಂಧಪಟ್ಟದ್ದು, ಈ ದೇಶ ದೇವರಿಗೆ ಸಂಬಂಧಪಟ್ಟದ್ದು, ಈ ಭೂಮಿಯ ದೇವರು ಉಂಟು ಮಾಡಿದ್ದಾರೆ, ಈ ಭೂಮಿಯ ಎಲ್ಲ ವಸ್ತುಗಳನ್ನ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆಗ ಈ ಇಟ್ಟಿರುವಂಥ ಎಲ್ಲ ವಸ್ತುಗಳ ನಾಗರಾಜ್ ಅವರೇ ಅದು ನಿಮ್ಮದಾಗಬೇಕಂದ್ರೆ ಅಪ್ಪ ಹೇಳ್ತಾರೆ ಅಗ್ರಿಮೆಂಟ್ ಮಾಡಬೇಕು. ಆ ಅಗ್ರಿಮೆಂಟ್ ಅಂದ್ರೆ ಏನು? ದೇವರ ಒಪ್ಪಂದ ಮೇರೆಗೆ ಬರಬೇಕು. ಏನು ಆ ಕವನೆಂಟ್ ಅಂದ್ರೆ ಒಡಂಬಡಿಕೆ ಅಂದರೆ ನಾನು ಇದನ್ನೆಲ್ಲ ನಿನಗೆ ಮಾಡ್ತೀನಿ, ನೀನು ಇದನ್ನೆಲ್ಲ ನನಗೆ ಮಾಡಬೇಕು. ಹೇಳಿ, ನಾನು ಇದನ್ನೆಲ್ಲ ನಿನಗೆ ಮಾಡ್ತೇನೆ, ನಾನು ನಿನಗೆ ಇದನ್ನೆಲ್ಲ ಮಾಡುತ್ತೇನೆ, ನೀನು ಇವುಗಳನ್ನೆಲ್ಲ ನನಗಾಗಿ ಮಾಡಬೇಕು, ನೀನು ಇವುಗಳನ್ನ ನನಗಾಗಿ ಮಾಡಬೇಕು. ಅದೇ ಒಪ್ಪಂದ. ಮದುವೆಯಲ್ಲೂ ಅಷ್ಟೇ, ಗಂಡ ಹೆಂಡತಿ. ನಿನ್ನ ದುಃಖದಲ್ಲಿ ನಾನು ದುಃಖವಾಗಿಯೂ, ನಿನ್ನ ಕಷ್ಟದಲ್ಲಿ ಕಷ್ಟಕ್ಕಾಗಿಯೂ, ನಿನ್ನ ಬಾಳಲ್ಲಿ ವ್ಯಾಧಿ ಇಲ್ಲದೆ ನಾನು ವ್ಯಾಧಿಯಲ್ಲಾಗಿಯೂ ನಾನು ನಿನ್ನೊಂದಿಗಿರ್ತೇನೆ. ಗಂಡ ಹೇಳ್ತಾನೆ. ಇದಕ್ಕೆಲ್ಲ ಸಾಂಕೇತಿಕ ಗುರುತೇನು? ತಾಳಿ. ತಾಳಿ ಹಾಕಿದ ತಕ್ಷಣ ಹೇಳ್ತಾಳೆ ತಾಳು ಮಾಡ್ತೀನಿ ನಿನಗೆ. ತಾಳಿ ಇರೋದು ಇರಿಗದೆ ತಾಳು ವೆಯ್ಟ್ ಪಂಡು ಇಳಿಕದವ್ರ ಗಾಡಿ ರಿಪೇರಿ. ಅದಕ್ಕೆ ತಾಳಿ ಅಂತ ಐತೆ. ಅಂದೇನು ಇಷ್ಟವರೆಗೆ ಅಮ್ಮ ಅಪ್ಪ ಎಲ್ಲರಿಗೂ ಏಮಾರಿಸ್ಕೊಂಡು ಬಂದಿದ್ಯಾ, ಇವಾಗ ನನಗೆ ಹಾಕಿದ್ಯಾ ದಾರ, ತಾಳು ಐತೆ ನೀವು ಅದೇ ಬಂಧನ. ನನಗೆ ಮದುವೆ ಆಯಿತು, ನನ್ನ ಕತೆ ಮುಗಿಯಿತು ಅಷ್ಟೇ. ಅವತ್ತಿಂದ ಒಂದು ಬಿಸಿ. ನೀವು ಕ್ರಿಕೆಟ್ ಮ್ಯಾಚು ಅಲ್ಲಿ ಇಲ್ಲಿ ಏನು ಬರೋಕ್ಕಾಗಲ್ಲ. ಇಲ್ಲಪ್ಪ ಇಲ್ಲೇ ಮ್ಯಾಚ್ ನಡೀತಾ ಆಯ್ತಪ್ಪ, ಡೈಲಿ ಬಾಲ್ ಎಸಿತಾಳೆ, ಕಾಕ್ ಎಸಿತಾಳೆ, ಅದೆಲ್ಲ ಎಲ್ಲ ಕ್ಯಾಚ್ ಮಾಡ್ತಾ ಇರ್ಬೇಕಪ್ಪ ನಾನು ಅಲ್ವಾ? ಜಯಸಿಂಹ ಅಂತ ಒಬ್ಬ ಇದ್ದ, ಎಲ್ಲಾದ್ರೂ ಸಿಂಹ ಸಿಂಹ ಅಂತ ಹಾಕೊಳ್ತಿದ್ದ. ಎಲ್ಲಿ ಗಾಡಿ ಮೇಲೆ ಸಿಂಹದ ಮುಖ, ಕೀಚೈನಲ್ಲಿ ಸಿಂಹದ ಮುಖ, ಕೀಚೈನಲ್ಲಿ ಸಿಂಬಲ್ಲು, ಬ್ಯಾಗ್ ಹಾಕೊಂಡ್ರೆ ಅದಲ್ಲೊಂದು ಸಿಂಹ, ಕಾರ್ ಮುಂದೆ ಅದಲ್ಲೊಂದು ಸಿಂಹ, ಎಲ್ಲ ಕಡೆ ಸಿಂಹನೇ. ನನ್ನ ಪ್ರಿಯಮ್ಮ ಕೊನೆಗೆ ಇವ್ನಿಗೆ ಮದುವೆ ಆಗೋಯ್ತು. ಮದುವೆ ಆಗಿ 1 ವರ್ಷ ಈ ಹುಡುಗ ಫ್ರೆಂಡ್ ಸಿಕ್ಕಲೇ ಇಲ್ಲ. ಕೊನೆಗೆ ಏ ಸಿಂಹ ಹೇಗಿದೆಯೋ ಅಂತ ಫೋನಲ್ಲಿ ಮಾತಾಡ್ದ. ಅವ್ರ ಹೆಂಡತಿ ಫೋನ್ ಎತ್ಬಿಟ್ಲು. ಅದಕ್ಕೆ ಅವಳು ಹೇಳಿದ್ಲು, ಇವತ್ತು ಜಯಸಿಂಹ ಬಂದು ನರಸಿಂಹ ಆಗಿ ಪಾತ್ರೆ ಇವಾಗ ತಾನೆ ತೊಳೆದು ಬೆಳ್ಳುಳ್ಳಿ ಸುಳಿತಾ ಐತೆ ಅಂತ ಅಂದಾದಳು. ಸಿಂಹನ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರು? ಬೆಳ್ಳುಳ್ಳಿ ಸುಳಿಯೋ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ಬಿಟ್ರು. ಆಗ ಭೂಮಿಲಿ ಎಲ್ಲ ಆಶ್ರದ ಇಟ್ಟಿದ್ದಾರೆ. ನಾವು ಒಪ್ಪಂದ ಆಗಬೇಕು. ಆಗ ಗಂಡ ಹೆಂಡತಿ ಹೇಗೆ ಒಪ್ಪಂದ ಆಗ್ಬಿಟ್ಟು ಮದುವೆ ನಡೆಯೋದು ಒಂದೇ ದಿನ, ತಾಳಿ ಕಟ್ಟೋದು ಒಂದೇ ಗಂಟೆ. ಕಟ್ಟುವಂಥ ತಾಳಿ ಬಂದು ಶಂಕರಪ್ಪ ಅವರೇ, ಶಂಕರ ಅಶೋಕಣ್ಣವರೇ ಬರೀ ಒಂದು 30 ಸೆಕೆಂಡಲ್ಲಿ ಅಕ್ಕೆಲ್ಲ ಹಾಕ್ಬಿಡ್ತಾರೆ, ಸಾಳ ಆಗೋಗಿ ಬಿದ್ದೋಗ್ಬಿಡುತ್ತೆ ಹೇಳಿ. ಕಟ್ಟಿದ ತಕ್ಷಣ ಅಷ್ಟೇ ಮುಗೀತು. ಇದು 3 ಗಂಟೆ ಕಟ್ಟೋದಲ್ಲ, ಇವಳು 100 ಗಂಟೆ ಅವಳು ಕಟ್ಟಿಬಿಡ್ತಾಳೆ. ಅವಳು ಮದುವೆ ಆಗಿ ಹನಿಮೂನ್ ಬೆಳಿಗ್ಗೆ ಎದೋಳಷ್ಟೊತ್ತಿಗೆ ಹೋಗಿ ಹಾಲು ಎತ್ಕೊಂಬ, ಅತ್ತೆನ ಹೋಗಿ ಅಲ್ಲಿ ಇಟ್ಕೊಂಡು ಕರ್ಕೊಂಬ, ಅಜ್ಜಿನ ಕರ್ಕೊಂಡು ಇದ್ಕಡಬ, ಹೊರಗಡೆ ನ್ಯೂಸ್ ಪೇಪರ್ ಹೊರಗಡೆ ಎತ್ಕೊಂಬ. ಇದು ಬರೀ ಎತ್ಕೊಂಬರೋದೇ ಆಯ್ತು ನೋಡಿ. ಒಡಂಬಡಿಕೆ. ಈ ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಅವನು ಬತ್ತನ ಹಾಕ್ಬಿಟ್ಟ. ತನ್ನ ಹೆಂಡ್ತಿನ ಎಲ್ಲದಲ್ಲೂ ಅವನೇ ನೋಡ್ಕೋಬೇಕು. ಓಲ್ ಆ್ಯಂಡ್ ಸೋಲ್. ಅವಳು ಏನಾದರೂ ಇವನೇ ಅದಕ್ಕೆ ಜವಾಬ್ದಾರಿ ಉಳ್ಳಾಗ್ಬಿಡ್ತಾನೆ. ಎಲ್ಲದೂ ಅವನೇ ನೋಡ್ಕೋ. ಓಲ್ ಆ್ಯಂಡ್ ಸೋಲ್. ಚಪ್ಪಲಿ ಹಾಕೋದು, ತಲೆಗೆ ಹಾಕೋ ಎಣ್ಣೆವರೆಗೂ ಅವನೇ ನೋಡ್ಕೋಬೇಕು. ಅವಳೇನೋ ಕೆಟ್ಟ ಕೆಲಸ ಮಾಡಲ್ಲ ಅಂದರೆ ಫಸ್ಟ್ ಬಂದು ಉಗಿಯೋದು ಯಾರಿಗೆ? ಗಂಡನಿಗೆ ಅಲ್ಲ, ಹೆಣ್ಣಿಗಲ್ಲ. ಫಸ್ಟ್ ಗಂಡ. ಏನೋ ನೀನು ಹೆಂಡ್ತಿ ಹಿಂಗೆ ಹೇಳಲ್ಲ. ಕೌಶಲ್ಯ ಮೇಡಮ್ ಅವರೇ ಎಲ್ಲ ತಗಲಾಕೋಬೇಕು ದೇವರ ಆಶೀರ್ವಾದದಲ್ಲಿ. ಆಶೀರ್ವಾದ ನಮಗೆ ಬರುತ್ತೆ. ಅದ್ಭುತವಾದ ಕಾರ್ಯ ಮಾಡ್ತೀನಿ ಅಂತಾರೆ. ಅದಕ್ಕೆ ಒಡಂಬಡಿಕೆ ಅಂದರೆ ಒಪ್ಪಂದ ಮೇರೆಗೆ ನೀನು ಇದನ್ನೆಲ್ಲ ಮಾಡಿದರೆ ನಾನು ನಿನಗೆ ಇದೆಲ್ಲ ಮಾಡ್ತೀನಿ. ಸೊ ನಾವೇನೇನು ಮಾಡಬೇಕು? ಅಪ್ಪ ಹೇಳ್ತಾರೆ, ನನ್ನ ಅರಿಬೇಕು, ನನ್ನನ್ನು ಪ್ರೀತಿಸಬೇಕು, ನನ್ನ ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿ ಇಡಬೇಕು, ದಿನಕ್ಕೆ 4 ಈ ವಾಕ್ಯಗಳನ್ನ ನೀನು ಕಂಠಪಾಠ ಮಾಡಿ ದಿನಕ್ಕೆ 4 ಆವರ್ತಿ ಹೇಳಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ತಿರ್ಗಾ ಸಾಯಂಕಾಲ ಮತ್ತು ರಾತ್ರಿ. ಇದನ್ನು ಅರಿಕೆ ಮಾಡಿ, ಎಲ್ಲೂ ಗ್ಯಾಪೇ ಇರಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟು ಈ ವಾಕ್ಯಗಳನ್ನ ನೀನು ಅರಿಕೆ ಮಾಡಬೇಕು. ನೆಕ್ಸ್ಟು ಇವುಗಳನ್ನು ನಿನ್ನ ಕೈಗಳಿಗೆ ಹಣೆಗಳ ಮೇಲೆ ಪಟ್ಟಿಗಳಾಗಿ ಬರೆದು ನಿಮ್ಮ ಮರೆ ಬಾಗಿಲ ಮೇಲೆ ಬರೀಬೇಕು. ಆಗ ಒಡಂಬಡಿಕೆ ಅನ್ನೋದು ದೇವ್ರು ಹೇಳ್ತಾರೆ, ನಾನು ನಿಮ್ಗೆ ಹಣಕಾಸುಗಳು ಕೊಡಬೇಕಾ? ಹಣಕಾಸು
ನಿನಗೆ ಆಶೀರ್ವಾದಕ್ಕೆ ಬರಬೇಕಂದ್ರೆ ಅವ್ರ ಒಡಂಬಡಿಕೆ ಒಳಗೆ ನೀನು ಬರಬೇಕು ಅಂತ ಹೇಳ್ತಾರೆ. ಆಗ ಒಡಂಬಡಿಕೆ ಒಳಗೆ ಯಾವಾಗ ನೀವು ಬಂದ್ಬಿಡ್ತೀರಾ, ಆಶೀರ್ವಾದ ಅನ್ನೋದು ನಮ್ಮ ಜೀವನದಲ್ಲಿ ಆರಂಭ ಆಗೋಗ್ಬಿಡುತ್ತೆ. ಆಗ ಒಡಂಬಡಿಕೆ 7 ವಿಧವಾದ ಒಡಂಬಡಿಕೆ ಇದೆ. ಯಾವ ಒಡಂಬಡಿಕೆ? ಆದಾಮನ ಒಡಂಬಡಿಕೆ, ನೋವನ ಒಡಂಬಡಿಕೆ, ಅಬ್ರಾಮನ ಒಡಂಬಡಿಕೆ, ಇಸ್ರಾಯೇಲರ ಒಡಂಬಡಿಕೆ, ದಾವಿದನ ಒಡಂಬಡಿಕೆ, ಹೊಸ ಒಡಂಬಡಿಕೆ ಮತ್ತು ನಿತ್ಯವಾದ ಒಡಂಬಡಿಕೆ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೀವಿ. ನಾವು ಹೊಸ ಒಡಂಬಡಿಕೆಯಲ್ಲಿ ಯಾವಾಗ ಬಂದಿದ್ದೀವಿ? ಒಡಂಬಡಿಕೆಯಲ್ಲಿ ಜ್ಞಾನಸ್ಥಾನ ತಗೊಳ್ಳೋದಲ್ಲಿ ಅವ್ರ ಒಡಂಬಡಿಕೆ ಒಳಗೆ ನಾವು ಭಾಗವಹಿಸಿದ್ದೀವಿ. Hallelujah. ಯಾವಾಗ ನಾವು ಜ್ಞಾನಸ್ಥಾನ ತಗೊಂಡಿದ ತಕ್ಷಣ ಆ ರಾಜ ಬಂದು ನಮ್ಮೊಳಗೆ ಬಂದ್ಬಿಡ್ತಾರೆ. ನಿನ್ನನ್ನು ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಅರಿಕೆ ಮಾಡಿ, ಹೃದಯದಿಂದ ನೀನು ನಂಬಿ ಬಾಯಿಂದ ಅರಿಕೆ ಮಾಡೋದಾದರೆ ಆ ದೇವರ ರಾಜ ಆಶೀರ್ವಾದ ಏನಾಗುತ್ತೆ? ನಿನ್ನ ಹೃದಯದೊಳಗೆ ಅವ್ರು ಬಂದು ನಿನ್ನ ಹೃದಯದ ರಾಜನಾಗ್ತಾರೆ ಅಂತ ಹೇಳ್ತಾರೆ. Hallelujah. ಆಗ ಹೃದಯದಲ್ಲಿ ಅವ್ರ ರಾಜನಾಗಿ ಬಂದರೆ ಅವ್ರ ರಾಜನೇ ನಿನ್ನೊಳಗೆ ಬರುತ್ತೆ. ಈಗ ಹೊಸ ಒಬ್ಬರು ಕೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊಂದಿಕೊಳ್ಳಬೇಕೆಂದು ಚಿಂತೆ ಅರಿಕೆ ಮಾಡಿ. ಮಾಡಬೇಡಿ. ಅದಕ್ಕೆ ಅಪ್ಪ ಹೇಳ್ತಾರೆ, ನೀವು ಒಬ್ಬನೇ ದೇವರಿಂದ ಅರಿಯಬೇಕು. ಪ್ರೀತಿ ಹೇಳಿ, ಒಬ್ಬನೇ ದೇವರಿಂದ ಅರಿಯಬೇಕು, ಒಬ್ಬನೇ ದೇವರೆಂದು ಅರಿಯಬೇಕು, ಪ್ರೀತಿಸಬೇಕು, ಪ್ರೀತಿಸಬೇಕು, ಹೃದಯದಲ್ಲಿಡಬೇಕು, ಹೃದಯದಲ್ಲಿಡಬೇಕು, ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಬೇಕು, ಗಮನವಾಗಿರಬೇಕು, ಗಮನವಾಗಿರಬೇಕು, ದಿನಕ್ಕೆ 4 ಬಾರಿ ಮಾತಾಡಬೇಕು, ದಿನಕ್ಕೆ 4 ಬಾರಿ ಮಾತನಾಡಬೇಕು, ಬಾಗಿಲುಗಳ ಮೇಲೆ ಬಾಡಿಗಳ ಮೇಲೆ ಬರೆಯಬೇಕು. ಬರೆಯಬೇಕು. ದಿನಕ್ಕೆ 4 ಸತಿ ಹೇಳ್ತೀನಿ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ ಅಂತ ಹೇಳಿ. ಅವಳು 14 ಸತಿ ನೀನು ಹಾಳಾಗೋಗು ಅಂತಿರ್ತಾಳೆ. ಕುಟುಂಬ ಎಲ್ಲಿಂದ ಉದ್ಧಾರ ಆಗುತ್ತೆ? ಅಪ್ಪ ಹೇಳ್ತೀವಿ, ಇದನ್ನು ಬಿಟ್ಟು ಇದನ್ನು ಮಾತಾಡು, ನನ್ನ ಬಗ್ಗೆ ಮಾತಾಡು ನೀನು. ಆಗ 7 ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕರ್ತ ಹೇಳ್ತಾನೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕೆಂದು ಚಿಂತೆ ಮಾಡಬೇಡಿ, ಮೊದಲು ದೇವರ ರಾಜ್ಯಕ್ಕಾಗಿ. ಈಗ ರಾಜ ಉಳ್ಳೆ ಹೊಂದಿದ್ದಾರೆ. இப்போ ராஜா உள்ள வந்த பிறகு அந்த ராஜத்தை நீங்கள் தேட வேண்டும். ಆ ರಾಜ್ಯದ ಬಗ್ಗೆ ನೀವು ತಿಳ್ಬೇಕು. ಅದಕ್ಕೆ ನೋಡಿ, 24 ಗಂಟೆ ಕೂತ್ಕೊಂಡು ನಿಮ್ಗೆ ಯಾಕೆ ನಾವು ವಾಕ್ಯ ಬೋಧಿಸ್ತಾ ಇದ್ದೀನಿ. ಕೂತಿರೋ ಕಡೆನೇ ಚಿನ್ನ ಬರ್ತಾ ಇದ್ದೀರಿ, ಕೂತಿರೋ ಕಡೆನೇ ನಮಗೆ ಒಡವೆಗಳು ಬರ್ತಾ ಇದೆ, ಕೂತಿರೋ ಕಡೆನೇ ಗಾಡಿಗಳು ಬರ್ತಾ ಇದ್ದಾರೆ. ಮೊನ್ನೆ ಯಾರೋ ಒಂದು ಹುಡುಗ ಹೇಳ್ತಾರೆ, ಫಾಸ್ಟ್ರೆ ಹೊಸ ಗಾಡಿ, ಫಾಸ್ಟ್ರೆ ಬ್ರ್ಯಾಂಚ್ ಶೋರೂಮಿಂದ ಗಾಡಿ ಬಂದೈತೆ, ಶಿವಮೊಗ್ಗದಿಂದ ಕಾಲ್ ಮಾಡ್ತಾನೆ, ಹೊಸ ಬ್ರ್ಯಾಂಚ್ ಹೆಂಗೋ ಬಂತು, ಏನು ಗೊತ್ತಿಲ್ಲ ಫಾಸ್ಟ್ರೆ, ಈ ಬೀಜ ಬಿತ್ತಿ 3ನೇ ವಾರ ಆಗಿದ್ದಷ್ಟೇ. ಯಾರೋ ನಮ್ಮ ಅಂಕಲ್ ಬಂದರು, ಏನೋ ನಿನ್ಗೇನೋ ಬೇಕು ಬರ್ತಡೆಗೆ ಅಂತ ಹೇಳಿದ್ರು. ನನಗೇನು ಬೇಡ ಮಾಮ ಅಂದೆ. ಏಯ್ ಬಾರೋ ನನ್ನ ಜೊತೆ ಹೋಟ್ಲು ಕರ್ಕೊಂಡೋದು, ಮಸಾಲೆ ದೋಸೆ ರಸಗುಲ್ಲ ಎಲ್ಲ ತಿನ್ನಿಸಿದ್ರು. ಸಾಕು ಬಿಡಿ ಮಾಮ. ಇಲ್ಲ ಬಾ ಹೋಗೋಣ, ಆಧಾರ್ ಕಾರ್ಡ್ ಐತಾ ನಿಂದು? ಐತೆ, ನಡಿ ಶೋರೂಮ್ ಕರ್ಕೊಂಡು ಹೋಗ್ಬಿಟ್ರಂತೆ. ಇದರಲ್ಲಿ ಯಾವ ಗಾಡಿ ಬೇಕು ತಗೋ ನಿನಗೆ, ಯಾವ ಗಾಡಿ ಬೇಕು? ಇವನು ಪಕ್ಕದೇನಿದು, ಮಾಮ ಇದು ನೀನೇ ಮಾಮನ ಇಲ್ಲ ಯಾವ ಮಾಮ ಅಂತ ಕೇಳ್ತಾನೆ. ಉನ್ಮಿಯಾ ಪೇಸರಿಯಾ, ನೀನು ನಿಜವಾಗ್ಲೂ ಹೇಳ್ತಾ ಇದೆಯಮ್ಮ? ಏಯ್ ಯಾಕೋ ಹಂಗೆಲ್ಲ ಹೇಳ್ತೀಯಾ? ನನಗೊಂದು ಏನೋ ಇನ್ಸ್ಪೈರ್ ಆಗಿದೆ ಕಣೋ, ತಗೊಳ್ಳೋ ಗಾಡಿ. ಗಾಡಿ ಕೊಡಿಸಿ ಫುಲ್ ಕ್ಯಾಶ್ ಪೇಮೆಂಟ್ ಮಾಡಿ 1,44,000 ಕೊಟ್ಟು ಗಾಡಿ ಕೊಟ್ಟು ಅಮೌಂಟ್ ಕೊಟ್ಬಿಟ್ಟು ಗಾಡಿ ಹೊರಗಡೆ ತಂದು ಫಸ್ಟು ನನಗೆ ಫೋನ್ ಮಾಡ್ತಾನೆ, ಅಪ್ಪ ಏನಪ್ಪ, ತೋಡದೇ ಇರುವ ಬಾವಿ, ನಡೆದೇ ಇರುವ ಮರ, ದುಡ್ದಿದ್ದು ಯಾವನೋ ಮಾಮ, ನಾವಿಲ್ಲಿ ಆರಾಮಾಗಿ ಹಲ್ವಾ ತೊಗೊಂಡು ತಿನ್ಕೊಂಡು ಅಂತ ಇದ್ದೀವಪ್ಪ. ಇದು ದೇವ್ರ ರಾಜ್ಯದಲ್ಲಿ ಮಾಡೋ ಕೆಲಸಗಳು ಇವೆಲ್ಲ. ನೋಡಿ, ಕೇಳಕ್ಕೆ ನಿಮಗೆ ಇಂಪಾಗತ್ತೆ. ನಾನು ಹೇಳ್ತೇನೆ, ರೆಡಿಮೇಡ್ ನೆಕ್ಲೆಸ್ಗಳೆಲ್ಲ ಬರುತ್ತೆ ರೀ. ಯಾಕೆ ರೀ ದುಃಖ ಪಡ್ತೀರಾ? ರೆಡಿಮೇಡ್ ವಾಚ್ಗಳು ಬರುತ್ತೆ, ರೇಡೋ ವಾಚ್ಗಳು ಬರುತ್ತೆ, ಆಶೀರ್ವಾದ ಬರುತ್ತೆ. ಆ ಒಡಂಬಡಿಕೆ ಒಳಗೆ ನೀವು ಬಂದ್ಬಿಟ್ರೆ, ನಾನು ಹೇಳ್ತೇನೆ ಪ್ರಿಯ ಮಕ್ಕಳ, ದೇವರು ಒಂದಲ್ಲ ಒಂದೊಂದು ಕಾರ್ಯಗಳಲ್ಲಿ ನಮ್ಮ ಜೀವನದಲ್ಲಿ ಇದುವರೆಗೆ ನಾವು ಕೇಳದೇ ಇರತಕ್ಕಂಥ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಅವ್ರು ರಿಲೀಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಒಡಂಬಡಿಕೆ ಏನು ಮಾಡುತ್ತೆ? ಹಣಕಾಸುಗಳನ್ನು ನಮಗೆ ತೊಗೊಂಬರುತ್ತೆ. ಆಗ ಒಡಂಬಡಿಕೆ ಹಣಕಾಸು ತಂದಾಗ ದೇವರು ಲೋಕದಲ್ಲಿರುವ ಪ್ರತಿಯೊಂದು ಐಶ್ವರ್ಯ, ಪ್ರತಿಯೊಂದು ಬೆಳ್ಳಿ, ಪ್ರತಿಯೊಂದು ಬಂಗಾರ, ಪ್ರತಿಯೊಂದು ಖನಿಜ ಸಂಪತ್ತು ಎಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು. ದೇವ್ರ ವಾಕ್ಯ ಹೇಳುತ್ತೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ಕನಿಕರ ಪಡೋನಿಗೆ ಅದು ಶಿಫ್ಟ್ ಆಗುತ್ತೆ. ದೇವ್ರು ಏನು ಮಾಡ್ತಾರೆ? ನಮಗೆ ಕೊಡ್ತೀನಿ ಅಂತ. ಅಂದರೆ ಯಾರು ತಾನು ಯಾರ ಮೇಲೆ ಪ್ರಿಯ ಪಡ್ತಾರೆ, ತಾನು ಯಾರ ಮೇಲೆ ಪ್ರಿಯ ಪಡ್ತಾರೆ ಅವನಿಗೆ ಅದೇನು ಮಾಡ್ತಾರೆ? ಆಸ್ತಿನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ. ಅದಕ್ಕೆ ಆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಕೊಡುವಂಥ ದೇವ್ರು ಯಾರು ಅಂತ ಅರಿವು ನಿಮ್ಗಿರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ ಕೀರ್ತನೆ 91 ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸಿದನು. ಬಿಕಾಸ್ he knows my name, because he sets his love upon me, I will deliver him in the days of his trouble. ಅವನನ್ನ ನಾಮವನ್ನು ಅರಿತವನಾಗಿರುವುದು. ಹೇಳಿ, ಅವನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನು. ಕಷ್ಟ ಕಾಲದಲ್ಲಿ ಅವನಿಗೆ ಹತ್ತಿರವಾಗಿದ್ದು ಅನೇಕ ಅದ್ಭುತಗಳನ್ನ ಮಾಡಿ ದೀರ್ಘಾಯುಷ್ ಕಾಲವನ್ನು ಅನುಗ್ರಹಿಸಿ ವಿಶೇಷವಾದ ರಕ್ಷಣೆಯನ್ನ ಅವನಿಗೆ ಅನುಗ್ರಹಿಸಿ ಕೊಡುತ್ತೇನೆ. ಒಂದೇ ಒಂದು ವರ್ಡ್ ಬರೋದ್ರಿಂದ
ಸೋಫಿ ಅವರೇ, ಅಷ್ಟು 7-fold ಬ್ಲೆಸ್ಸಿಂಗ್ಸು ಬಿಕಾಸ್ ಈ ಸೆಟ್ಸ್ ಇಸ್ ಲವ್ ಅಪಾನ್ ಮೀ. ನನ್ನನ್ನು ಪ್ರೀತಿಸಬೇಕು, ಅರಿಯಬೇಕಂತಾರಲ್ಲ, ಅವನ ನನ್ನ ನಾಮನ ಅರಿತವನಾಗಿರೋದ್ರಿಂದ ಆಗ ನೀವು ಅರಿಬೇಕು ಅವ್ರ ನಾಮವನ್ನು. ನೀನು ಗಂಡನ ಸರಿಯಾಗಿ ಅರ್ಥ ಮಾಡ್ಕೋ. ಫ್ರೀ ಮೊಬೈಲು, ಫ್ರೀ ಟ್ಯಾಬ್ ಎಲ್ಲ ಬರ್ತಾರೆ, ನಿನಗೂ ಅದು ನಿಮ್ಮ ತಾತ ಅಜ್ಜಿಗೂ ಬರ್ತಾ ಇರ್ತದೆ ಅಲ್ವಾ? ಯಾಕೆ? ಆ ಗಂಡನ ಅರ್ಥ ಮಾಡ್ಕೊಂಬಿಟ್ಟೆ ನೀನು. ಗಂಡನಿಗೆ ಏನು ಬೇಕು, ಗಂಡನ ಏನು ಕೊಡಬೇಕು, ಅವ್ನ ಕಷ್ಟ ಇದ್ದಾಗ ಹಿಂಗೆ ಮಾತಾಡಬೇಕು, ಅವ್ನು ದುಃಖವಾಗಿದ್ದಾಗ ಹಿಂಗೆ ಸಮಾಧಾನ ಮಾಡಬೇಕು, ಅವನ ಹಿಂಗೆ ಪರಾಮರ್ಶಿಸ್ಬೇಕು ಅನ್ನೋ ನೀನು ಕಲ್ತ್ಕೊಂಡ್ಬಿಟ್ರೆ ಆ ಒಡಂಬಡಿಕೆ ಏನು ಮಾಡುತ್ತೆ, ಗಂಡ ನಿನಗಾಗಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅಂತಾರೆ, ಎಲ್ಲ ರೆಡಿ ಮಾಡ್ತೀನಂತ ದೇವ್ರ ಆಶ್ರದ ಬಂದ್ಬಿಡತ್ತೆ. ಹಾಗೂ ಬ್ರದರ್ ಹಿಂಗೆ ಬ್ರದರ್ ಪ್ರೀತಿ ಮಾಡೋದು ತುಂಬ ಕಷ್ಟ ಅಲ್ವ ಬ್ರದರ್? ಒಂದು ಹುಡುಗಿ ಸಿಕ್ಕಿದ್ರೆ ಹುಡುಗ ಹೆಂಗೆ ಲವ್ ಮಾಡ್ತಾನೆ, ಅವ್ನು ಸಡನ್ನಾಗಿ ಆ ಹುಡುಗಿ ನನ್ನ ನೋಡ್ಬಿಟ್ಲಲ್ಲ, ನಾನು ಟ್ಯೂಷನ್ಗೆ ಹೋಗಿ ಬರ್ತೀನಿ, ಆ ಲವ್ ಹೆಂಗೆ ಮಾಡೋದು ಕೇಳ್ಕೊಂಬರ್ಬೇಕಂತ ಹೋಯ್ತಾನ? ಹಾಂ, ಒಂದು ಬಿಗ್ ಸ್ಟೋನ್ಗೂ ಕೂಡ ಲವ್ ಮಾಡೋಕ್ಕೆ ಗೊತ್ತಿರತ್ತೆ ರೀ ಅವನಿಗೆ. ಅವಳು ಕಣ್ಣು ಇವನು ಕಣ್ಣು ಹೊಡಿತಾನೆ ನೋಡಿ, ಅವಳು ಸ್ಮೈಲ್ ಕೊಟ್ಟರೆ ಇವನು ಸ್ಮೈಲ್ ಮಾಡ್ತಾನೆ. ಇನ್ನೊಂದು ಸತಿ ಸ್ಮೈಲ್ ಮಾಡೋ ಅಷ್ಟೇ ಅಲ್ಲೇ ಎದುರುಗಡೆ ಶೇವಿಂಗ್ ಶಾಪ್ಗೆ ಹೋಗಿ ಎಲ್ಲ ಕಟಿಂಗಿಟಿಗೆಲ್ಲ ಶೇವಿಗೆಲ್ಲ ಮಾಡ್ಕೊಬೋದು ಅಂತ ಹೇಳ್ತಾನೆ ನೋಡಿ ಅವನು ಅಲ್ವಾ? ಶೇವಿಗೆಲ್ಲ ಮಾಡ್ಕೊಂಡ್ಬಿಡುತ್ತೆ. ಯಾರು ಹೇಳ್ಕೊಟ್ರು ಅವನಿಗೆ ಬಿಗ್ ಸ್ಟೋನ್ಗೆ? இந்த பிச்சைக்காரங்க காதல் அடிக்கிறது எவனை சொல்லி கொடுத்தாருங்க? அது உள்ளே இருக்குதுங்க. ஈவன் த பெக்கர் வில் கம் டு நோ ஹவ் டு லவ் ಎ ಬೆಗ್ಗರ್ ಲವರ್ ಅಲ್ವಾ? ಹೆಂಗೆ ಪ್ರೀತಿ ಮಾಡ್ತಾನೆ? ಅವಳು ಹೋಗೋ ಕಡೆನೇ ಇವನು ಹಿಂದೆ ಹೋಗ್ತಾನೆ, ಅವಳು ಲೆಫ್ಟ್ಗೆ ಹೋದ್ರೆ ಇವನು ಲೆಫ್ಟ್ ಹೊಡಿತಾನೆ, ಅವಳು ರೈಟ್ ಹೋದರೆ ರೈಟ್ ಹೋಗ್ತಾನೆ, ತಿರುಗಿ ತಿರುಗಿ ನಕ್ಕಿದ್ರೆ ಅಯ್ಯೋ ನನ್ನೇನು ನಗ್ತಾ ಇದ್ದಾಳೆ, ಹಂಗೆ ಹೋಗ್ಬಿಡ್ತಾನೆ ಅವ್ರ ಮನೆಯಿಂದ. ಇವನ ಮನೆ ಜಯನಗರ, ಅವಳು ಅಲ್ಲಿಂದ ಮೈಸೂರಿಗೆ ಹೋಗ್ತಿರ್ತಾಳೆ, ಇವನು ಮೈಸೂರಿಗೆ ಹೋಗ್ಬಿಡ್ತಾನೆ ನೋಡಿ. ಅವನು ಫ್ರೆಂಡ್ ಹೇಳ್ತಾನೆ, ಎಲ್ಲೋ ಹೋಗ್ತಿದ್ಯಾ? ಏಯ್ ನೀವು ಹೋದ್ರೆ ಹೋಗು, ಅವಳು ನನಗೆ ನೋಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ, ನಾನು ಮೈಸೂರಿಗೆ ಹೋಗಿ ಬರ್ತೀನಿ. ಅಲ್ಲೋಗೇನೋ ಮಾಡ್ತೀಯಾ? ಅವಳ ಹಿಂದೆ ಹೋಗ್ತೀನಿ ಅಲ್ವಾ? ಹಿಂಗೆ ಮಾಡಿ ಮಾಡಿ ಅವಳ ಹಿಂದೆ ಹೋಗಿ ಬಂದು ಕೊನೆಗಳು ಅಂದರೆ ಬೇಸತ್ತು ಹೋಗ್ಬಿಟ್ಟು ಹೇಳ್ತಾಳೆ, ಯಾಕೋ ನನ್ನ ಹಿಂದೆ ಇದೆಯಾ ಶನಿ ಥರ? ನಿನಗೆ ಯಾವ ಇಲ್ಲ, ನನ್ನ ಹೃದಯ ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀನಿ, ನಿನ್ನ ಬಾಕಿ ಏನು ಬೇಕಾ ನಾನು ಮಾಡ್ತೀನಿ. ಅವಳು ಹೇಳ್ತಾಳೆ, ನನ್ನ ಹೃದಯ ಕೊಡು ಅಂತ ನಾನು ಯಾವಾಗ ಕೇಳಿದೆ ನಿನ್ನ ಹತ್ರ? ಇಲ್ಲ, ನಾನು ಕೊಟ್ಬಿಟ್ಟಿದ್ದೀನಿ, ತಗೋ ನೀನು. ನಾನು ಯಾವ್ದು ತೊಗೊಂಡಿಲ್ವಲ್ಲ, ನೀನು ತೊಗೊಂಡಿಲ್ಲ, ಬಿಸಾಕಿದ್ದೀನಿ, ಹಿಡ್ಕೋ ಅದನ್ನು. ಕೊನೆಗಳು ಒಪ್ಪೋದೇ ಇಲ್ಲ. ಪ್ರಪೋಸ್ ಮಾಡ್ತಾನೆ, ಹೂವು ಕೊಡ್ತಾನೆ, ಗಾರ್ಲೆಂಡ್ ಕೊಡ್ತಾನೆ, ಏನೇನೋ ಕೊಡ್ತಾನೆ, ಗಂಧದ ಹೂವನೇ ಕೊಡ್ತಾನೆ. ಎಲ್ಲ ಕೊಟ್ಟರೆ ಅವ್ಳು ಪ್ರಪೋಸ್ ಮಾಡಲ್ಲ. ಕೊನೆಗೆ ಹೇಳ್ತಾ ಹಾಳಾಗೋಗು, ನೀ ಸತ್ತೋಗು ಅಂದ್ಬಿಡ್ತಾಳೆ. ಸತ್ತೋಗೋ ಅಂದ ತಕ್ಷಣ ಅವನೇನು ಮಾಡ್ತಾನೆ, ಅಲ್ಲೇ ಬ್ಲೇಡ್ ತೊಗೊಂಡು ಕಟಕ್ಕಂತ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಕಟ್ ಮಾಡಿ ರಕ್ತ ಬೊಳ 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 ಅಂತ ಬಂದ್ಬಿಡ್ತದೆ. ಬೊಳ ಬಂದ ರಕ್ತ ಬಂದ ಮೇಲೆ ಆ ಕೈ ಮೇಲೆ ರಾಧಾ ಅಂತ ಬರೆದು ಬಿಡ್ತಾನೆ ನೋಡಿ. ಅವನು ರಾಧಾ ಅಂತ ಬಂದಿದ್ದ ತಕ್ಷಣ ಪೊಲೀಸು ರಾರಾ ಅಂತ ಕರೀತಾರೆ ನೋಡಿ ಸ್ಟೇಷನ್ಗೆ. ಪೊಲೀಸು ಅಲ್ಲಿ ಆಸ್ಪತ್ರೆ ಕರ್ಕೊಂಡೋಗ್ತಾ, ಆಸ್ಪತ್ರೆ ಫೋನ್, ಸರ್ ಇನ್ನೊಂದು ಸೂಸೈಡ್ ಕೇಸ್ ಬಂದಿದೆ ಸರ್, ಸೂಸೈಡ್ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ ಸರ್, ಬಂದ್ಬಿಡಿ ಅಂತ ಪೊಲೀಸವ್ರು ಬಂದ್ಬಿಡ್ತಾರೆ. ರಾರಾ ಬಂದ್ಬಿಟ್ರೆ ಮಾಮಗಳು ಪೋರಾ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್. ಯಾಕೆ ಹಿಂಗೆ ಮಾಡಿದೆ, ಏನಿದೆಲ್ಲ ಕೈ ಮೇಲೆ, ಯಾರಿಗೆ ರಾಧಾ 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 ಅಂತಾನೆ ಪ್ರೀತಿಯಲ್ಲಿ ಬಿದ್ದುಬಿಟ್ಟವನು, ಹುಚ್ಚ ಆಗ್ಬಿಟ್ಟವನು ಇವನು. ಸಿ ಹೌ ದಟ್ ಲವ್ ಮೇಕ್ ಯು ಕ್ರೇಜಿ, ಯು ನೋ ದಟ್ ಇಟ್ ವಿಲ್ ಒಬ್ಬ ಲವ್ವಲ್ಲಿ ಬಿದ್ದವನಂದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದಂದರೆ ಒಂದೇ ಒಂದು ಸಿಂಪಲ್ ವೇ, ಅವ್ನು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಸಾಕು. ನೀನು ಎಲ್ಲದರಲ್ಲೂ 0 ಇರ್ತದೆ ಪುನೀತ್, ಎಲ್ಲದರಲ್ಲೂ 0 ಇರ್ತದೆ. ಅಲ್ಲೇ ಗೊತ್ತಾಗತ್ತೆ ಇವನು ಯಾವುದೋ ಇದರಲ್ಲಿ ಬಿದ್ದುಬಿಟ್ಟವ್ರೆ, ಅದಕ್ಕೆ ಮಾರ್ಕ್ಸ್ ಕಮ್ಮಿ. ಮೊದಲು 8-9 ಗಂಟೆಗೆ ಎದ್ದೊಳ್ತಾ ಇದ್ದ ಜೇಮ್ಸ್ ಅವರೇ, ಇವಾಗ 2:15 ಎದ್ದೊಳ್ತಾನೆ, ನಿದ್ರೆ ಬರೋದಿಲ್ಲ ಅವನಿಗೆ. ಬರೀ ಕನಸಲ್ಲೂ ನೀನೇ, ಮನಸ್ಸಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಮನದಲ್ಲೂ ನೀನೇ. ಕೊನೆಗೆ ಅಪ್ಪ ಅಮ್ಮನ ಕರೆಸ್ತಾರೆ ಪೊಲೀಸವ್ರು, ಏನಮ್ಮ ಹಿಂಗೆಲ್ಲ ಮಾಡ್ತಿದ್ಯಾ, ನೀನೇನಾ ರಾಧಾ? ಹೌದು ಸರ್. ಇಲ್ಲ ಹಿಂಗೆಲ್ಲ ಸರ್, ಇದು 1 ಸೈಡ್ ಲವ್ ಸರ್, 1 ಸೈಡೋ 2 ಸೈಡೋ ನಮಗೆ ಗೊತ್ತಿಲ್ಲ, ಒಂದು ಒಪ್ಕೋ, ಇಲ್ಲ ಅಂದರೆ ಇವ್ನು ಸತ್ತೋದ್ರೆ ನೀವು ಮ್ಯಾಜಿಸ್ಟ್ರೇಟ್ಗೆ ಒಪ್ಪಿಸ್ಕೊಟ್ಬಿಡ್ತೀನಿ. ಕೊನೆಗೆ ಅಮ್ಮ ಅಪ್ಪ ಹೇಳ್ತಾರೆ, ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯಾ? ಅಯ್ಯೋ ನನ್ನ ಸೌಂದರ್ಯ ನನಗೆ ಇದಾಗೋಯ್ತಲ್ಲ, ಏನೋ ಒಂದು ಮದುವೆ ಆಗಿ ತೊಲಿ ಹೋದ್ರೆ ಹೋಯ್ತು, ಮದುವೆ ಆಗ್ಬಿಡ್ತಾಳೆ. ಇವಾಗ ಮದುವೆ ಆದಮೇಲೆ ಇವನು ಕುಡ್ಕೊಂಬರ್ತಾ ಇದ್ದಾನೆ, ಕುಡ್ಕೊಂಬಂದು ಲೇಟಾಗಿ ಬರ್ತಾ ಇದ್ದಾನೆ. ಇವಳು ಮನೇಲಿ ಕಾಯ್ತಾ, ಎಲ್ಲಿ ಬೋದೆ, ಇವನು ಬರಬೇಕಾದ್ರೆ ಬೆಲ್ಟ್ ಹಿಡ್ಕೊಂಬರ್ತಾನೆ. ಎಲ್ಲಿದೆಯಾ? ಬಚ್ಚಿಕೊಂಡಿದ್ದೀನಿ. ಯಾಕೆ ಬಚ್ಚಿಕೊಂಡಿದ್ಯಾ? ಹೊರಗಡೆ ಬಾ. ದನ ಅಂತ ಹೊಡಿತಾನೆ. ಯಾಕೆ ಹೊಡಿತೀಯ ನನಗೆ? ನಿನಗೋಸ್ಕರ ನಾನು ಹೋದೆ, ಪೊಲೀಸ್ ಹತ್ರ ಹೊಡೆದಿಲ್ವಾ? ಪೊಲೀಸ್ ಹೊಡಿಲ್ವಾ ನನಗೆ? ಹೊಡೆಸ್ಕೋ. ಪ್ರೀತಿ ತಣ್ಣಗಾಗೋಯ್ತು ನೋಡಿ. ಒಂದು ಯಾಕೆ ಹೇಳ್ತೀನಿ ಇದನ್ನು ಎಕ್ಸ್ಪ್ಲೈನ್ ಯಾಕೆ ಮಾಡ್ತೀನಿ ಅಂದರೆ, ಆ ಲವ್ ನೀವು ಮಾಡಬೇಕಾದ್ರೆ ಎಷ್ಟು ನೋವು ಅಂತ ಹೇಳ್ತಾರೆ ನೋಡಿ. ಎಷ್ಟು ನೋವು ಬಂದರೂ ಕೂಡ ಅದು ನಮ್ಮನ್ನ ಸಹಿಸ್ಕೊಳ್ಳೋ ಹಾಗೆ ಮಾಡಿಬಿಡತ್ತೆ ನೋಡಿ.
ಅದಕ್ಕೆ ನಾನು ಹೇಳ್ತೇನೆ, ಕ್ರಿಸ್ತನ ನಿಮಿತ್ತ ನಿಮಗೆ ಬರುವ ಪಾಡುಗಳು, ಕ್ರಿಸ್ತನ ಮೇಲೆ ಪ್ರೀತಿ ಇಟ್ಬಿಟ್ರೆ ಆತನ ಪ್ರೀತಿಸೋ ಹಿತಕ್ಕಾಗಿ ಅವ ಎಲ್ಲವೂ ಅವರ ಅನುಕೂಲಕ್ಕಾಗಿ ಉಂಟಾಗತ್ತೆ. ಆಲ್ ಥಿಂಗ್ಸ್ ಆರ್ ವಾಟ್ ಇಟ್ ಸೇಸ್, ಆಲ್ ಥಿಂಗ್ಸ್ ಆರ್ ಹ್ಯಾಪನ್ ಫಾರ್ ದೋಸ್ ಹೂ ಲವ್ ಗಾಡ್. ಅಲ್ವಾ? ಫಾರ್ ಅವ್ರ ಒಳ್ಳೆತನಕ್ಕಾಗಿ ಆಗತ್ತೆ. ಆಗ ದೇವರ ಪ್ರೀತಿ ಅದೆಲ್ಲ ಬಂತು ಅಂತ ದೇವ್ರು ಹೇಳ್ತಾರೆ, ಆಕಾಶದ ದ್ವಾರಗಳನ್ನ ನಾನು ತೆರಿತೀನಿ. ಆಗ ದೇವ್ರ ವಾಕ್ಯ ಹೇಳುತ್ತೆ, ದೇವರ ಭೂಮಿಲಿರೋ ಸರ್ವ ಸಂಪತ್ತನ್ನ ನಮಗಾಗಿಟ್ಟಿದ್ದಾರೆ. ಅದನ್ನ ಹೆಂಗೆ ಪಡ್ಕೋಬೇಕು, ಈ ಭೂಮಿಲಿರೋ ವಸ್ತುಗಳನ್ನ ಹೆಂಗೆ ಪಡ್ಕೋಬೇಕು, ಅದಕ್ಕೊಂದು ಕರೆನ್ಸಿ ಇಟ್ಟಿದ್ದಾರೆ. ಅದು ನೋಟು, ಗಾಂಧೀಜಿ ನೋಟು. ಆ ನೋಟ್ ಕೊಟ್ಟರೆ ಮಿಕ್ಸಿ ಬರುತ್ತೆ, ಆ ನೋಟ್ ಕೊಟ್ಟರೆ ಫ್ರಿಡ್ಜ್ ಬರುತ್ತೆ. ಅದು ಪರಲೋಕದಲ್ಲಿ ಆಶೀರ್ವಾದ ನಮಗೆ ಬರಬೇಕಂದ್ರೆ ಅದಕ್ಕೆ ನಂಬಿಕೆ ಇಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. Your mouth speaks, your heart believes, your mouth release. Alva, when your heart speaks, believe it, that word of the ನಿನ್ನ ಹೃದಯ ಪೂರ್ಣವಾಗಿ ನಂಬಿಟ್ರೆ, ಬಾಯಿ ಅರಿಕೆ ಮಾಡಿದ ತಕ್ಷಣ ಹೇಳುತ್ತೆ, ನಾನು ಹೇಳ್ತೇನೆ, ನಿನ್ನ ಎಲ್ಲ ಪವರ್ ಆಫ್ ಅಟಾನಿ, ನಿನ್ನ ಅಥಾರಿಟಿ ಇರುವಂಥ ಎಲ್ಲ ಆಶೀರ್ವಾದ ಪರಲೋಕದ ನಿನಗೆ ಬಿಡುಗಡೆ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಎಲ್ಲ ನಿನಗೆ ಬಿಡುಗಡೆ ಮಾಡಿ ಕೊಡ್ತೀನಿ ಅಂತಾರೆ. ಆಗ ನಾನು ಹೇಳ್ತೇನೆ, ಮನಿ ಆಸ್ ಎ ಸೂಪರ್ ನ್ಯಾಚುರಲ್ ಪವರ್ ಟು ಎಫೆಕ್ಟಿವ್ ದ ಲಾರ್ಡ್ಸ್ ಮಿನಿಸ್ಟ್ರಿ. ದೇವರ ಸೇವೆ, ನಮ್ಮ ಜೊತೆ ಇದ್ರೆ, ದೇವರ ವಾಕ್ಯ ಹೇಳುತ್ತೆ, ದೇವ್ರು ನಮ್ಮ ಜೊತೆ ಇದ್ರೆ ಸೇವೆ ಘನವಾಗಿರುತ್ತೆ. ಆಮೆನ್. ಹಲ್ಲೆಲೂಯಾ. ಸೇವೆ ಘನವಾಗಿರ್ಬೇಕಾದ್ರೆ ಆ ನೋಟು ದುಡ್ಡು ನಮ್ಗಿದ್ರೆ ಘನವಾಗಿರೋ ಜೊತೆಗೆ ಸೇವೆ ವೇಗವಾಗಿರುತ್ತೆ. ಆಮೆನ್. ಹಲ್ಲೆಲೂಯಾ. When money comes, the ministry becomes speed now. ಆಶೀರ್ವಾದ ಏನಾಗುತ್ತೆ, money has a supernatural power to effective the Lord's ministry. To have this kind of ministry, you must have continuous flow of increase. ನಿನಗೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸು ಬರ್ತಾ ಇರಬೇಕು. ಆ ಇನ್ಕ್ರೀಸ್ ಹೆಂಗಾಗತ್ತೆ ಅಂದರೆ ನೀನು ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡ. ಆಮೆನ್. ಹಲ್ಲೆಲೂಯಾ. ದೇವರು ಅಬ್ರಹಾಮನ ಆಶೀರ್ವಾದ ಮಾಡಿದ್ರು. 12ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಮೂಲಕವಾಗಿ ನಾನು ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನೀನು ಹೆಸರನ್ನು ಪ್ರಖ್ಯಾತಪಡಿಸಿ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡಿ ನಿನ್ನ ಅರಸವರನ್ನು ಅರಸಿ ನಿನ್ನನ್ನು ಶಪಿಸಿ ನಿನ್ನ ಮೂಲಕ ಭೂಮಿಯ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಅವನು ಬಂದ್ರೆ ಸಾಕಲ್ಲ ಆಶೀರ್ವಾದ, ಭೂಮಿಗೆಲ್ಲ ಯಾಕೆ ಆಶೀರ್ವಾದ. ಇದು ಒಡಂಬಡಿಕೆ ಏನು ಗೊತ್ತಾ, ದೇವ್ರು ಏನು ಒಡಂಬಡಿಕೆ ಯಾಕಿದ್ದು ಮಾತಾಡ್ಕೊಂಡು ಬರ್ತಾ ಅಂದರೆ, ಇನ್ ದ ವೆರಿ ಬಿಗಿನಿಂಗ್ ಅಲ್ಲಿ ಗಾಡ್ ಹ್ಯಾಸ್ ಎ ಪ್ಲಾನ್, ಎ ಬ್ಲೂ ಪ್ರಿಂಟ್ ಟು ಬ್ರಿಂಗ್ ಹಿಸ್ ಸನ್ಸ್ ಗಾಸ್ಪಲ್ ಟು ದ ಎಂಟೈರ್ ಗ್ಲೋಬಲ್. ಈ ಪ್ರಪಂಚದ ಎಲ್ಲೆಡೆಗಳಲ್ಲಿ ತನ್ನ ಮಗನ ಶುಭ ವರ್ತಮಾನವನ್ನು ತರಬೇಕನ್ನೋದನ್ನ ದೇವರ ಆದಿಯಲ್ಲಿ ಸೃಷ್ಟಿಯಲ್ಲೇ ಅವ್ರು ತೀರ್ಮಾನ ಮಾಡಿಕೊಂಡು, ಆ ತೀರ್ಮಾನವನ್ನು ಅಬ್ರಾಹ್ಮನಿಗೆ ಆಶೀರ್ವಾದ ಕೊಟ್ಟು ನಿನ್ನ ಮೂಲಕ ಬರುತ್ತೆ ಅಂತೇಳಿ ಅವನಿಗೆ ಆಶೀರ್ವಾದ ದೇವರು ತೆಗೆದುಕೊಂಬಂದ್ಬಿಟ್ರು. ಆಗ ದೇವ್ರು ಹೇಳ್ತಾರೆ, ನೀನು ಆಶೀರ್ವಾದ ನಿಧಿ ಆಗ್ತೀಯಾ, ನಿನಗೆಲ್ಲ ದೇವರ ಹಣಕಾಸುಗಳು ಕೊಡ್ತೀನಿ ಅಂತಾರೆ. ಯಾವಾಗ ಅವ್ರ ಒಡಂಬಡಿಕೆ ಒಳಗೆ ಬಾ. ಒಡಂಬಡಿಕೆ ಯಾವಾಗ? ವಿಧೇಯತೆ. ನೀವು ಒಪ್ಪಿಕೊಂಡು ವಿಧೇಯರಾಗೋದಾದರೆ ದೇಶದ ಸತ್ಫಲಗಳನ್ನು ಅನುಭವಿಸ್ತೀರಾ. ಒಪ್ಪಿಕೊಳ್ಳದೆ ಹೋದರೆ ಕತ್ತಿಯ ಬಾಯಿಗೆ ತುತ್ತಾಗಿ ಹೋಗಿ. ಇವತ್ತು ನೋಡಿ, ಒಪ್ಪಿಕೊಳ್ತಿಲ್ಲ ಪ್ರಪಂಚ. ಒಪ್ಪಿಕೊಳ್ಳದೆ ಹೋಗಿರೋದ್ರಿಂದ ಅವ್ರಿಗಾಗಿ ಆಸ್ಪತ್ರೆಗಳು ರೆಡಿಯಾಗಿದೆ, ಅವ್ರಿಗಾಗಿ ಜೈಲುಗಳು ರೆಡಿಯಾಗಿದೆ, ಅವ್ರಿಗಾಗಿ ಮ್ಯಾಜಿಸ್ಟ್ರೇಟ್ಗಳು, ಕೋರ್ಟ್ಗಳು ರೆಡಿಯಾಗಿದೆ. ಈ ಪೊಲೀಸ್ ಸ್ಟೇಷನ್ನು, ಹಾಸ್ಪಿಟ್ಲ್ಗಳು, ಕೋರ್ಟ್ಗಳು ಇವೆಲ್ಲ ಯಾರಿಗಾಗಿ ರೆಡಿಯಾಗಿದೆ? ಒಪ್ಪಿಕೊಳ್ಳದೆ ಹೋಗೋನಿಗೆ. ಅದು ದೋಸ್ ಡು ನಾಟ್ ಬಿಲೀವ್ ಇನ್ ದ ಗಾಸ್ಪಲ್, ಫಾರ್ ದಮ್ ಇಟ್ ಇಸ್ ಪ್ರಿಪೇರ್ಡ್. ಫಾರ್ ಯು ನೋ ನೀಡ್ ಆಫ್ ಎ ಕೋರ್ಟ್, ಯು ನೋ ನೀಡ್ ಆಫ್ ಎ ಪೊಲೀಸ್ ಸ್ಟೇಷನ್. ಗಾಡ್ ಹಿಮ್ಸೆಲ್ಫ್ ವಿಲ್ ಬಿಕಮ್ ಎ ಸೋರ್ಸ್ ಆಫ್ ಯುವರ್ ಲೈಫ್. ನಿನ್ನ ಜೀವನಕ್ಕೆ ದೇವರ ಮೂಲ ನಿಧಿ ಆಗ್ತಾನೆ. ಸುಪ್ರೀಂ ಅಥಾರಿಟಿಲಿದ್ದೀನಿ, ಅವನ ಅಥಾರಿಟಿ ಬಂದು ಕೆಲವು ಕಾಲಗಳು ಓದಿದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಓದಿ ಈಗ ಅವನು ಪೊಲೀಸ್ ಆಗಿದ್ದಾನೆ, AS ಆಗಿದ್ದಾನೆ, PS ಆಗಿದ್ದಾನೆ, IAS ಆಗಿದ್ದಾನೆ, IPS ಆಗಿದ್ದಾನೆ. IAS IPS ಓದಿದವರಿಗೆ ಸರ್ಕಾರನೇ ಕಮಾಂಡ್ ಮಾಡುತ್ತೆ, ನಿನಗಿದೆಲ್ಲ ನೀನು ಕೊಡ್ತಾ ಇದ್ದೀನಿ, ಸವಲತ್ತುಗಳು ಕೊಡ್ತಾ ಇದ್ದೀನಿ, ಫ್ರೀ ಮನೆ ಕೊಡ್ತಾ ಇದ್ದೀನಿ, ಫ್ರೀ ಕಾರ್ ಕೊಡ್ತಾ ಇದ್ದಾನೆ, ಫ್ರೀ ಕಾರ್ ಓಡಿಸೋ ಡ್ರೈವರ್ ಕೊಡ್ತಾ ಇದ್ದಾನೆ, 4 ಜನ ಹೆಣ್ಣು ಮಕ್ಕಳನ್ನ ಕೆಲಸವನ್ನ ಕೊಡ್ತಾ ಇದ್ದಾನೆ, ನಿನಗೆ ಹೋಗೋ ಪಾಠ ಎಲ್ಲ ಅಧಿಕಾರಿಗಳು ಕೊಡ್ತಾ ಇದ್ದಾನೆ, ನಿನಗೆ ಹೋಗ್ಬೇಕು 10 ಜನ ಪೊಲೀಸರು ನಿನಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ, ಎಲ್ಲ ಜನ ನಿನಗೆ ರೆಡಿಯಾಗಿರ್ತಾರೆ. ಒಂದು IPS IAS ಓದಿರೋ ಒಂದು ಅಧಿಕಾರಿಗೆ ಒಂದು ಸರ್ಕಾರ 10 ಕಾನ್ಸ್ಟೇಬಲ್ಗಳನ್ನು, ಒಂದು ಹೊಸ ಕಾರನ್ನು, ಹೊಸ ಡ್ರೈವರ್ನ, ಅವನಿಗೆಲ್ಲ ಬಡ್ತಿಯನ್ನು ಕೊಟ್ಟು ಸನ್ಮಾನ ಮಾಡೋದಾದ್ರೆ ಪರಲೋಕದ ಸರ್ಕಾರ ಎಷ್ಟರ ಮಟ್ಟಿಗೆ ನಿಮ್ಮ ಸನ್ಮಾನ ಮಾಡ್ಬೋದು. ಒಳಗೆ ಯಾವಾಗ ನೀವು ಬರ್ತೇನೆ ನೋಡಿ, ದಾವಿದ ಒಡಂಬಡಿಕೆ ಮಾಡ್ಕೊಂಡು ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಳ್ತಾರೆ, ನನ್ನ ಹೃದಯದ ಇಷ್ಟಾರ್ಥಗಳನ್ನೆಲ್ಲ ನೀನು ನೆರವೇರಿಸ್ತೀಯ ಮಗ. 7 ಅಣ್ಣಂದಿದ್ರು ಅವನ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳಿಲ್ಲ,
ಇವನ್ ಜೊತೆ ಯಾಕೆ ಒಡಂಬಡಿಕೆ ಮಾಡ್ಕೊಂಡ್ರು ಶಿವ ಅವರೇ? ಯಾಕಂದ್ರೆ ದಾವಿದ ದೇವನ ಹೆಚ್ಚು ಪ್ರೀತಿ ಮಾಡ್ದ. ಡೇವಿಡ್ ವಾಸ್ ಲವಿಂಗ್ ಗಾಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ತನ್ನ ಜೀವನಕ್ಕಿಂತಲೂ, ತನ್ನ ಆಸ್ತಿಗಿಂತಲೂ, ತನ್ನ ವಿದ್ಯಾಭ್ಯಾಸಕ್ಕಿಂತಲೂ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವನು ದೇವನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ. ಅವನು ಹೆಚ್ಚು ಪ್ರೀತಿ ಮಾಡಿ ದೇವರ ಆರಾಧಕನಾಗಿದ್ದಕ್ಕೆ ದೇವರವನ ಜೊತೆ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ನಿನ್ನ ಮೂಲಕ ನಾನು ದೇವಾಲಯ ಕಟ್ತೀನಿ ಕಣೋ. ಅಬ್ರಾಹ್ಮಿಗೆ ಏನು ಒಡಂಬಡಿಕೆ ಮಾಡಿದೆ, ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗತ್ತೆ ಅಂತ ಹೇಳ್ತಾರಲ್ಲ, ಆ ಆಶೀರ್ವಾದ ಹೆಂಗೆ ಕೊಟ್ಬಿಟ್ರು ಅಂದರೆ ಅವನ ಮೇಲೆ ಅಭಿಷೇಕ ಆಗ್ತಾರೆ. ಒಡಂಬಡಿಕೆ ಆಗ್ಬೇಕಾದ್ರೆ ನಿಮ್ಮ ಮೇಲೆ ದೇವರ ಅಭಿಷೇಕ ಆಗ್ತಾರೆ. ಆ ವಿಶ್ವಾಸ ಇಟ್ಟ ಮೇಲೆ, ಆ ಒಡಂಬಡಿಕೆ ಪೆಟ್ಟಿಗೆ ಮೇಲೆ ವಿಶ್ವಾಸ ಇಟ್ಟ ಮೇಲೆ ಅವನು ದೇವನ ನಂಬಿಡ್ತಾನೆ. ಆ ಒಡಂಬಡಿಕೆ ಪೆಟ್ಟಿಗೆ ಬಂತು. ಆ ಒಡಂಬಡಿಕೆ ಆಗಿದ ತಕ್ಷಣ ಆ ಪೆಟ್ಟಿಗೆ, ಒಂದು ಮಂಜುಷ ಪೆಟ್ಟಿಗೆ ಮೇಲೆ ನಾನು ವಿಶ್ವಾಸ ಇಟ್ಟೆ, ಅದ್ರ ಮೇಲೆ ನನಗೆ ಬಿಡುಗಡೆ ಆಗಿದೆ, ಈ ಒಡಂಬಡಿಕೆ ನನ್ನ ಆಶೀರ್ವಾದ ಮಾಡತ್ತೆ ಅಂತ ಹೇಳಿದ ತಕ್ಷಣ ಮೊದಲನೇ ಗುರುತೇನು ಗೊತ್ತಾ? ದ ಜೈಂಟ್ಸ್ ವಿಲ್ ಕಮ್ ಅಂಡರ್ ಯುವರ್ ಫೀಟ್. ಮೊದಲನೇ ಗುರುತೇನು ಗೊತ್ತಾ? ರಾಕ್ಷಸರು ನಿಮ್ಮ ಕೈಗಳಿಗೆ, ಕಾಲ್ಗಳಿಗೆ. ಅಬ್ರಾಹ್ಮ ಹತ್ರ ಒಡಂಬಡಿಕೆ ಮಾಡಿದಷ್ಟು ಅಭಿಮೇಲಕ್ಕೆ ಬಂದು ಎಲ್ಲಿ ಬಿದ್ದ? ಈಸಾಕ್ ಹತ್ರ ಒಡಂಬಡಿಕೆ ಮಾಡಿದಷ್ಟು ಅಭಿಮೇಲಕ ಅರಸ ಎಲ್ಲಿ ಬಿದ್ದ? ಇಸ್ರಾಯೇಲ್ ಜೊತೆ ದೇವರು ಒಡಂಬಡಿಕೆ ಮಾಡಿ ಪಸ್ಕಾ ಕುರಿಮರಿನ ಕೊಟ್ಟಾಗ ಐಗುಪ್ತ ದೇಶದ ಜನ ಎಲ್ಲಿ ಬಿದ್ರು? ಅವ್ರ ಕಾಲ್ ಕೆಳಗೆ ಬಂದು ಬಿದ್ರು. ನಾನು ಹೇಳ್ತಾನೆ, ದ ಎನಿಮಿ ವಿಲ್ ಬಿ ಅಟ್ ಯುವರ್ ಫೀಟ್. ಈಗ 30,000 ಜನ ಸೈನಿಕನ ಕರ್ಕೊಂಡು ದಾವಿದ ಹೊರಡ. ಅವನು ರಾಜ ಆಗ್ಬಿಟ್ಟ. ಈಗ ರಾಜ ಆಗಿದ್ದಾನೆ. ರಾಜ ಆದಮೇಲೆ ಆ ಒಡಂಬಡಿಕೆ ಪೆಟ್ಟಿಗೆ ಎತ್ಕೊಂಡು ಹೊರಡಬೇಕಾದ್ರೆ ಅನೇಕ ವಿಘ್ನಗಳು ಬಂದ್ಬಿಡುತ್ತೆ ಅವನಿಗೆ, ಅನೇಕ ಹೋರಾಟಗಳು ಬರುತ್ತೆ. ಇವತ್ತು ನಾವು ನೋಡೋದೇನು ಗೊತ್ತಾ? ಒಡಂಬಡಿಕೆ ಓಬೇದೋಮನ ಮನೆಗೆ ಬಂದಾಗ ದೇವರು ಅವನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾರೆ. ಒಡಂಬಡಿಕೆ ಮಾಡಿದ ತಕ್ಷಣ ಹೆಂಗೆ ಆಶೀರ್ವಾದ ಬರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ, ಜನರೆಲ್ಲರ ಸಹಿತವಾಗಿ ಬಾಳ ಎಂಬಲಿಗೆ ಹೋದರು. ಆ ಮಂಜೂಷ ದೇವ ನಾಮದಿಂದ ಕೆರೂಬಿಯರ ನಡುವೆ ಅಸೀನವಾಗಿರುವ ಸೇನಾಧೀಶನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾಗಿತ್ತು. 5ನೇ ವಾಕ್ಯ, ದಾವಿದನು ಎಲ್ಲ ಇಸ್ರಾಯೇಲರು ಕಿನ್ನರಿ ಸ್ವರಮಂಡಲ ದಮ್ಮಡಿ ಜಲ್ಲರಿ ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣ ಆಸಕ್ತಿಯಿಂದ ಗೀತೆಗಳನ್ನ ಆಡುತ್ತಾ ಹೋದ. ಹೆಂಗೆ ಬಟ್ಟೆ ಬಿಚ್ಚಿ ಆಡ್ತಾ ನೋಡಿದ್ರೆ ಅವನು ದಾವಿದು. ತುಂಬಾ ಖುಷಿ. ಒಂದು ಕಲ್ಲಿಂದ ದಾವಿದ್ನ ಹೊಡೆದ ಒಡಂಬಡಿಕೆ ಅವನು ರಿಚ್ ಆಗ್ಬಿಟ್ಟ. ಆ ರಿಚ್ ಎಲ್ಲಿಂದ ಬಂತು? ದೇವರು ಒಡಂಬಡಿಕೆ. ದಟ್ ಕವನೆಂಟ್ ಮೇಕ್ಸ್ ಹಿಮ್ ರಿಚ್. ಇಟ್ ಲಿಫ್ಟ್ ಹಿಮ್ ಟು ದ ಕಿಂಗ್, ಫ್ರಮ್ ಸ್ಲೇವರಿ ಟು ಕಿಂಗ್. ಬಡತನದಿಂದ ಅವನನ್ನ ಅರಸತನಕ್ಕೆ ಕೊಂಡೊಯ್ತು. ಆ ಒಡಂಬಡಿಕೆ ಯಾವಾಗ ಆಗತ್ತೆ? ನಿಮ್ಮ ಕಾಣಿಕೆ ದೇವ್ರ ಸನ್ನಿಧಾನಕ್ಕೆ ತರಬೇಕಾದ್ರೆ. ಇಸ್ರಾಯೇಲ್ ಮಕ್ಕಳು ಆ ಕುರಿಮರಿನ ತರಬೇಕಾದ್ರೆ ಪಸ್ಕಾ ಹಬ್ಬದಲ್ಲಿ, ಅವತ್ತು ರಾತ್ರಿಯಲ್ಲಿ ಬಡವರಾಗಿದ್ದವರು ಅವತ್ತಿಂದ ಅವ್ರು ಶ್ರೀಮಂತರಾದ್ರು. ಮತ್ತವ್ರು ಬಡವರಾದ್ರ? ಇಲ್ಲ, ನೆವರ್. ಮತ್ತವ್ರು ಬಡವರು ಆಗ್ಲೇ ಇಲ್ಲ. ಅದು ಇಳಿಲೇ ಇಲ್ಲ. ಗ್ರಾಫಿಕ್ ಏರ್ಕೊಂಡೇ ಹೋಯ್ತದು. ಏರ್ಕೊಂಡ. ಅದಕ್ಕೆ ದೇವರು ಕೇಳುತ್ತೆ, ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಹೋದನು. ಅಪ್ಪ ಹೇಳ್ತಾರೆ, ಅಭಿವೃದ್ಧಿ ಕೊಡೋದಕ್ಕೆ ಈ ಒಡಂಬಡಿಕೆ. ಆಗ ದೇವರು ಹಣನ ಏನು ಮಾಡಬೇಕು? ಹಣನ ಅವ್ರು ಪಂಪ್ ಮಾಡಬೇಕು. ಈಗ ಈ ದುಡ್ಡು ಏನಾಗಬೇಕು? ಪಂಪ್ ಆಗಬೇಕು, ರನ್ ಆಗಬೇಕು. ದ ಮನಿ ಹ್ಯಾಸ್ ಟು ಫ್ಲೋ. ಆ ಮನಿನ ನಾವು ಫ್ಲೋ ಮಾಡದೆ ಒಳಗೆ ಇಟ್ಕೊಂಡ್ಬಿಟ್ರೆ ಅದಕ್ಕೇನು ಹೇಳ್ತಾರೆ? ಬ್ಲ್ಯಾಕ್ ಮನಿ ಅಂತಾರೆ. ಬ್ಲ್ಯಾಕ್ ಮನಿ ಆದಾಗ ಏನಾಗುತ್ತೆ? ಸರ್ಕಾರ ರೈಡ್ ಮಾಡುತ್ತೆ. ಯಾಕಂದರೆ ಆ ಸರ್ಕಾರ ಯಾವಾಗ ನೀವು ಬ್ಲ್ಯಾಕ್ ಮನಿ ಇಟ್ಕೊಳ್ತೀಯ, ಸರ್ಕಾರದ ಸೇವೆಗಳಿಗಾಗೋದು ಉಪಯೋಗ. ಆಗ ಭೂಮಿಲಿರೋ ಸರ್ಕಾರನೇ ಇಷ್ಟು ದೊಡ್ಡ ರೈಡ್ ಮಾಡೋದಾದರೆ ಪರಲೋಕ ಸರ್ಕಾರ ರೈಡ್ ಮಾಡದೇ ಇರ್ತದ? ಮಾಡುತ್ತೆ. When this worldly government takes the raid from ED, from CBI to collect that money, that fund which belongs to government, then how much more the kingdom of God is raid over your life. ಅದಕ್ಕೆ ಜಕಾಯ ಮನೆಗೆ CBI ರೈಡ್ ಆಯಿತು. ಕರೆಕ್ಟ್ ಅಲ್ವಾ ಅದು? ಜಕಾಯ ಮನೆ CBI ರೈಡ್ ಆಯಿತು. ಸಿರಿ ರೈಡ್ ಆಗಿ ಏನಾಯಿತು? ಅಕೌಂಟ್ ಸೆಕ್ಷನ್ ತೋರಿಸು ಅಂತಾರೆ ದೇವರು. ಅವ್ನು ಹೇಳ್ತಾನೆ, ಇಲ್ಲ ಸ್ಟಾರ್ಟಿಂಗ್ ಹೇಳ್ಬಿಡ್ತಾನೆ, ದೇವರೇ ಒಂದು ತೊಗೊಂಡಿದ್ರೆ 4 ತೊಗೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಲಂಚ ತೊಗೊಂಡು ದೊಡ್ಡ ಮಂಚದೊಳಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಮಂಚದಿಂದ ತೆಗಿಬೇಕು ದೇವರು. ಯಾಕೆ? ಬ್ಲಾಕ್ ಆಗಿದೆ ಮನಿ. ನಾವು ಗಾಡ್ ವಾಂಟ್ ಟು ಫ್ಲೋ ದಟ್ ಮನಿ. ಫಾರ್ ವಾಟ್? ಫಾರ್ ಹೀಸ್ ಕಿಂಗ್ಡಮ್. ಹೇಗೆ ಸರ್ಕಾರದಲ್ಲಿರೋ ಬ್ಲ್ಯಾಕ್ ಮನಿ, ನಿಮ್ಮ ಮನೆಗಳಿಗೆ ಬ್ಲ್ಯಾಕ್ ಮನಿ ತಗೊಂಡು ಸರ್ಕಾರ ತನ್ನ ಕೆಲಸಕ್ಕೆ ಯೂಸ್ ಮಾಡುತ್ತೆ, ಅದೇ ರೀತಿ ಪರಲೋಕ ಸರ್ಕಾರ ಕೂಡ ನಿನ್ನ ಕೊಟ್ಟಂಥ ಆಸ್ತಿನ ಏನು ಮಾಡುತ್ತೆ? ತೆಗೆದು ಕಿತ್ಕೊಂಡು ಬಡವರ ಮೇಲೆ ದಯೆ ತೋರಿಸೋನಿಗೆ ಅದು ಶಿಫ್ಟ್ ಮಾಡುತ್ತೆ.
ಶಿಫ್ಟ್ ಮಾಡುತ್ತೆ. ಅದು ಹೇಗೆ ಶಿಫ್ಟ್ ಮಾಡುತ್ತೆ? ಯಾಕಂದ್ರೆ ಬಡವರಿಗೆ ದಯೆ ತೋರಿಸ್ತೀಯ. ಯಾಕೆ ದಯೆ ತೋರಿಸ್ತೀಯ ಪವಿತ್ರರೇ? ಸುವಾರ್ತೆ ಸಾರ್ತಾ ಇದೆಯಾ? ಅಯ್ಯೋ ಎಮ್ಮನಿಗೋಗಿ ಸುವಾರ್ತೆ ಸಾರಬೇಕು, ಆ ಯಪ್ಪ ಆಸ್ಪತ್ರೆ ಅವನಿಗೋಗಿ ಸುವಾರ್ತೆ ಸಾರಬೇಕು, ಅವ್ರಿಗೆ ಹುಷಾರಿಲ್ಲ ಅವ್ರಿಗೋಗೊಂದು ಪ್ರೇ ಮಾಡಬೇಕು. ನೋಡಿ ಕನಿಕರ, ಆ ಕನಿಕರ ಯಾವಾಗ ಪಡ್ತೀಯಾ? ಬೈರೇಶ್ವರ್ ಜೋಬ್ ತುಂಬಲ್ಪಡತ್ತೆ, ಸಬಾಸಿನ್ ಜೋಬ್ ತುಂಬಲ್ಪಡತ್ತೆ, ಅವ್ರ ಜೋಬ್ ತುಂಬಲ್ಪಡತ್ತೆ. When you have the concern for God's kingdom, so when you have the concern for God's kingdom, when you have a covenant with God, ದೇವರೊಂದಿಗೆ ಒಡಂಬಡಿಕೆ ಆದರೆ ಮಾತ್ರನೇ ನಿನಗೆ ರೈಟ್ಸ್ ಇರುತ್ತೆ. ಒಂದು ಹುಡುಗಿ ಒಂದು ಗಂಡನ ಮದುವೆ ಆದರೆ ಆ ಕವನೆಂಟ್ ಒಳಗೆ ಬಂದರೆ ಜೋಬ್ ಒಳಗೆ ಕೈ ಹಾಕೋ ಅಧಿಕಾರ ಒಳಗಿರುತ್ತೆ. ಆರಾಮಾಗಿ ತೆಗಿತಾಳೆ ಜೋಬಿಂದ ಅವಳು. ಬೇರೆಯವ್ರು ಯಾರು ತೆಗೆದ್ರೆ ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಯಾಕೆ? ಅವಳು ಒಡಂಬಡಿಕೆಯಲ್ಲಿ ಹುಟ್ಟಿದವಳು. ಆಗ ನೀವೆಲ್ಲ ಒಡಂಬಡಿಕೆಯಲ್ಲಿ ಬಂದಿದ್ದೀರಾ, ಕರ್ತನ ಒಡಂಬಡಿಕೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅದು ಕಟ್ಟಲ್ಪಡುತ್ತೆ, ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಪರಲೋಕದಲ್ಲಿ ಬಿಚ್ಚ. ಆಗ ಪರಲೋಕದಲ್ಲಿ ನಿಮ್ಮ ಫೈನಾನ್ಸ್ಗಳಿದೆ, ಬ್ಯಾಂಕ್ ಅಲ್ಲಿದೆ, ಕೀ ಇಲ್ಲಿದೆ. ಆ ಕೀ ಯಾವುದು? ಮುನೀಂದ್ರಪ್ಪ ಅವರೇ, ನಿಮ್ಮ ಬಾಯಿ, ನಿಮ್ಮ ನಾಲಿಗೆ. ವಾಟ್ ಎವರ್ ಯುವರ್ ಹಾರ್ಟ್ ಬಿಲೀವ್ಸ್ ಯು ಆರ್ ರಿಲೀಸಿಂಗ್ ಥ್ರೂ ಯುವರ್ ಮೌತ್. ನಿಮ್ಮ ನಾಲಿಗೆಯಿಂದ ಅದನ್ನು ರಿಲೀಸ್ ಮಾಡ್ತೀರಾ. ಯಾವಾಗ ಅದು ರಿಲೀಸ್ ಆಗುತ್ತೆ, ವೆನ್ ಹಾರ್ಟ್ ಅಂಡ್ ಮೌತ್ ಬಿಕಮ್ಸ್ ಒನ್, ದ ಕಿಂಗ್ಡಮ್ ವಿಲ್ ಆಕ್ಟಿವೇಟ್ ಆಗುತ್ತೆ. ಅದು ಪರಲೋಕದ ಹೆವನ್ಗೆ ಅದು ಆಗುತ್ತೆ, ಆ ಪರಲೋಕ ಹೆವನ್ಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ದಾವೀದ ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ, ನಮ್ಮ ಅತ್ತೆ ಮನೆ ಕಡೆ ಪರ್ವತಗಳ ಕಡೆಗೆ, ನಮ್ಮ ಆಂಟಿ ಮನೆ ಕಡೆ ಪರ್ವತಗಳ ಕಡೆಗೆ, ಕೆನರಾ ಬ್ಯಾಂಕ್ ಕಡೆ ಪರ್ವತಗಳ ಕಡೆಗೆ, ಕಾರ್ಪೊರೇಷನ್ ಬ್ಯಾಂಕ್ ಕಡೆ ಪರ್ವತಗಳ ಕಡೆಗೆ, ಮಾಯಮ್ಮನ್ ಮಡ್ಡಿ ಮನೆ ಕಡೆಗೆ, ಪರ್ವತಗಳ ಕಡೆಗೆ ಎತ್ತುತ್ತೇನೆ. ನನ್ನ ಸಹಾಯ ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಯೆಹೋವನಿಂದಲೇ ಅದು ಬರುತ್ತದೆ. ಆಗ ಬರುತ್ತೆ ಅದಪ್ಪ. ಆಗ ಡೋಂಟ್ ಸಿಟ್ ಕ್ವೈಟ್ಲಿ. ಆಗಾಗ ಎದ್ದು ಬಂದು ಬೀಜ ಬಿತ್ತಿ ಸೈಲೆಂಟ್ ಆಗಿ ಕೂತ್ಕೋಬೇಡಿ. ಈ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಾ ಅಂದ್ರೆ ಇನ್ನು ವಾಕ್ಯ ಒಳಗೆ ಹೋಗಿಲ್ಲ ಅಂತ ಅರ್ಥ. ಆಗ ವಾಕ್ಯ ಒಳಗೆ ಹೋಗ್ಬೇಕಂದ್ರೆ ಕರ್ತನ ವಾಕ್ಯಲ್ಲಿ ಕೆಲಸ ಆರಂಭ ಮಾಡುತ್ತೆ. కృపయే నన్ను నిలబెట్టెనే, మీ కృపయే నన్ను నడిపించెనే, మీ కృపయే నన్ను నిలబెట్టెనే, మీ కృపయే నన్ను నడిపించెనే. హల్లే హల్లెలూయా, హల్లే హల్లెలూయా, హల్లే హల్లెలూయా, హల్లే హల్లెలూయా. Come on! ದೇವರಿಗೆ ಸ್ತೋತ್ರ ಬಲಿ. వేడి వేడి అగ్నిలో వేగకుండా కాపాడి రక్షించు మీ కృపయే, వెంట్రుకలు కలగకుండా పొగ కూడా తగలకుండా రక్షించు మీ కృపయే. హే వేడి వేడి అగ్నిలో వేగకుండా కాలకుండా రక్షించు మీ కృపయే, వెంట్రుకలు కలగకుండా పొగ కూడా తగలకుండా రక్షించు మీ కృపయే. హల్లెలూయా, హల్లే హల్లెలూయా, హల్లే హల్లెలూయా, ఓ హల్లే హల్లెలూయా, హల్లే హల్లెలూయా, హల్లే హల్లెలూయా, హల్లే హల్లెలూయా, ఓ హల్లే. పన్ను పన్ను శోధనలో ఇరుక్కున్న సమయాల్లో విడిపించు మీ కృపయే, కృంగి ఉన్న సమయాల్లో నలిగిలే పోకుండా కాపాడే మీ కృపయే. పళ్ళు పళ్ళు శోధనలో ఇరుక్కున్న సమయాల్లో విడిపించు మీ కృపయే, కృంగి ఉన్న సమయాల్లో నలిగిలే పోకుండా కాపాడే మీ కృపయే. హల్లే హల్లెలూయా, 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 హల్లే హల్లెలూయా. గొప్ప కృప, మంచి కృప, జారకుండా కాపాడే గొప్ప కృప, అగ్నిలో కాలకుండా కాపాడే కృప, నీటిలో మునగకుండా కాపాడే కృప,
గొప్ప కృప ఇది మంచి కృప జారకుండా కాపాడే గొప్ప కృప అగ్నిలో కాలకుండా కాపాడే కృప నీటిలో మునగకుండా కాపాడే కృప మీ కృపయే నన్ను నిలబెట్టేనే మీ కృపయే నన్ను నడిపించేనే మీ కృపయే నన్ను నిలబెట్టేనే మీ కృపయే నన్ను నడిపించేనే హల్లే హల్లెలూయా 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 तेरी प्रशंसा करूं तेरी प्रशंसा करूं धन्यवाद करूं धन्यवाद करूं तेरी प्रशंसा करूं तेरी प्रशंसा करूं